ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಸಿಲೆಬಸ್ಸಲ್ಲಿ ಮೆಂಟಲ್ ಎಬಿಲಿಟಿ ಕನ್ನಡದಲ್ಲಿ ಮಾನಸಿಕ ಸಾಮರ್ಥ್ಯ ಅಥವಾ ಬುದ್ಧಿ ಸಾಮರ್ಥ್ಯ ಅಂತ ಒಂದು ಟಾಪಿಕ್ ಇದೆ. ಈ ಟಾಪಿಕ್ ಮೇಲೆ ಸಿಂಗಲ್ ಶಾರ್ಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಸಿಂಗಲ್ ಶಾರ್ಟ್ ವಿಡಿಯೋ ಅಂದರೆ ಒಂದೇ ವಿಡಿಯೋದಲ್ಲಿ ಒಂದೇ ಶಾರ್ಟಲ್ಲಿ ಕಂಪ್ಲೀಟ್ ಟಾಪಿಕ್ಸ್ನ ಎಕ್ಸ್ಪ್ಲೇನ್ ಮಾಡೋದು ಅಂತ ಅರ್ಥ ಆಯ್ತಾ. ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಸಿಲೆಬಸ್ನ ಕವರ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಮೆಂಟಲ್ ಎಬಿಲಿಟಿ ಟಾಪಿಕ್ಸ್ ಅಥವಾ ಸಿಲೆಬಸ್ನ ಕವರ್ ಮಾಡ್ತಾ ಇದ್ದೀನಿ ಆಯ್ತಾ. ಮೆಂಟಲ್ ಎಬಿಲಿಟಿಲಿ 10 ಸಬ್ ಟಾಪಿಕ್ ಇದೆ. 10 ಸಬ್ ಟಾಪಿಕ್ನ ಒಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದೊಂದು ವಿಡಿಯೋ ನೀವೇನಾದ್ರು ಸರಿಯಾಗಿ ಕಲ್ತ್ಕೊಂಡು ಇದರಲ್ಲಿರೋ ಪ್ಯಾಟ್ರನ್ ಅಥವಾ ಮೆಥಡ್ನ ಫಾಲೋ ಮಾಡಿದ್ರೆ 40 ಮಾರ್ಕ್ಸು ನಿಮ್ಮ ಜೇಬಲ್ಲಿ ಇರುತ್ತೆ. ನವೋದಯ 50% ಸಿಲೆಬಸ್ಸು ಅಥವಾ 40 ಮಾರ್ಕ್ಸು ನಿಮ್ಮ ಜೇಬಲ್ಲಿ ಇರುತ್ತೆ. ನೋಡಿ, ನವೋದಯ ಸಿಲೆಬಸ್ಸಲ್ಲಿ ಮೇಜರ್ ಆಗಿ 3 ಟಾಪಿಕ್ಸ್ ಇದೆ. ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಫಸ್ಟ್ ಒಂದು ಮೆಂಟಲ್ ಎಬಿಲಿಟಿ. ಮೆಂಟಲ್ ಎಬಿಲಿಟಿ ಅಥವಾ ಕನ್ನಡದಲ್ಲಿ ಮಾನಸಿಕ ಸಾಮರ್ಥ್ಯ ಅಥವಾ ಬುದ್ಧಿ ಸಾಮರ್ಥ್ಯ 40 ಮಾರ್ಕ್ಸ್ಗೆ. 40 ಮಾರ್ಕ್ಸ್ ಅಂದರೆ 50% ಸಿಲೆಬಸ್ಸು ಇದರಲ್ಲೇ ಬಂದ್ಬಿಡುತ್ತೆ ಆಯ್ತಾ. 50% ಸಿಲೆಬಸ್ಸು ಇಲ್ಲೇ ಕವರ್ ಆಗೋಗುತ್ತೆ. ಸೆಕೆಂಡ್ ಒಂದು ಪ್ಯಾಸೇಜ್ ಅಥವಾ ಕನ್ನಡದಲ್ಲಿ ಗದ್ಯ ಭಾಗ, ಇದು 20 ಮಾರ್ಕ್ಸ್ ಇದೆ ಆಯ್ತಾ. ಮೂರನೇದು ಮ್ಯಾಥಮೆಟಿಕ್ಸ್ ಅಥವಾ ಅರ್ಥಮೆಟಿಕ್ ಅಥವಾ ಕನ್ನಡದಲ್ಲಿ ಗಣಿತ ಅಂತ ಹೇಳ್ತಾರೆ, ಅದು 20 ಮಾರ್ಕ್ಸ್ ಇದೆ. ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಆಯ್ತಾ. ಇದರಲ್ಲಿ ಆಲ್ರೆಡಿ ಮ್ಯಾಥ್ಸು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮತ್ತು ಯೂಟ್ಯೂಬಲ್ಲೂ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೆಕೆಂಡ್ ಒಂದು ಪ್ಯಾಸೇಜು ಆಯ್ತಾ. ಪ್ಯಾಸೇಜು ಅಷ್ಟೇ ವಿಡಿಯೋ ನಂಬರ್ 2 ಅಲ್ಲಿ ನವೋದಯ ಪ್ಲೇ ಲಿಸ್ಟಲ್ಲಿ ವಿಡಿಯೋ ನಂಬರ್ 2 ಅಲ್ಲಿ ಕಂಪ್ಲೀಟಾಗಿ ಆಯಿತಾ ಮ್ಯಾಪಿಂಗ್ ಟೆಕ್ನಿಕ್ ಯೂಸ್ ಮಾಡಿ ಯಾವ ರೀತಿ 20ಕ್ಕೆ 20 ಸ್ಕೋರ್ ಮಾಡೋದು ಅನ್ನೋದನ್ನ ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಉಳಿದಿರೋದು ಮೆಂಟಲ್ ಎಬಿಲಿಟಿ ಅವಾಯ್ಡ್ ಮಾಡಿದೆ. ತುಂಬ ಈಸಿ ಇದೆ, ಮಕ್ಕಳು ಓದ್ಕೋತಾರೆ ಅಂದ್ಬಿಟ್ಟು ಅವಾಯ್ಡ್ ಮಾಡಿದೆ. ಯಾವುದೋ ಒಂದು ಮಗು ಫೋನ್ ಮಾಡಿ ರಿಕ್ವೆಸ್ಟ್ ಮಾಡ್ಕೋತು ಮೆಂಟಲ್ ಎಬಿಲಿಟಿ ಪಾಠ ಮಾಡಿ ಸರ್ ಅಂತ. ಅದಕ್ಕೋಸ್ಕರ ಹುಡುಗಂಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆಯಿತಾ. ನೆಕ್ಸ್ಟ್ ನೋಡಿ, ಮೆಂಟಲ್ ಎಬಿಲಿಟಿ 40 ಮಾರ್ಕ್ಸ್ ಇದೆ. ಪುನಃ ಹೇಳ್ತಾ ಇದ್ದೀನಿ, ಆ 40 ಮಾರ್ಕ್ಸ್ನ ಒಂದೇ ವಿಡಿಯೋದಲ್ಲಿ ಸಿಂಗಲ್ ಶಾರ್ಟ್ ವಿಡಿಯೋ ಒಂದೇ ವಿಡಿಯೋದಲ್ಲಿ 1 ಗಂಟೆಲಿ ಕಂಪ್ಲೀಟಾಗಿ ಕವರ್ ಮಾಡ್ತಾ ಇದ್ದೀನಿ ಆಯಿತಾ. ನೋಡಿ ನೆಕ್ಸ್ಟ್ ಸ್ಲೈಡ್ ನೋಡಿ. ನೆಕ್ಸ್ಟ್ ಸ್ಲೈಡಲ್ಲಿ ಏನಿದೆ, ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯ ಅದ್ರ ಸಿಲೆಬಸ್ ಡಿಸ್ಪ್ಲೇ ಆಗ್ತಾ ಇದೆ. ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯ ಅದ್ರ ಸಿಲೆಬಸ್ಸು ಡಿಸ್ಪ್ಲೇ ಆಗ್ತಾ ಇದೆ. ಫಸ್ಟ್ ಒನ್ ಆಡ್ ಒನ್ ಔಟ್, ಕನ್ನಡದಲ್ಲಿ ಗುಂಪಿಗೆ ಸೇರದ ಚಿತ್ರ ಅಂತ ಹೇಳ್ಬೋದು. ಸೆಕೆಂಡ್ ಒಂದು ಫಿಗರ್ ಮ್ಯಾಚಿಂಗ್ ಆಯಿತಾ, ಕನ್ನಡದಲ್ಲಿ ಹೊಂದಿಸೋದು ಅಂತ ಹೇಳೋದು. ಫಿಗರ್ ಕೊಟ್ಟಿದ್ರೆ ಅದೇ ರೀತಿ ಫಿಗರ್ನ ಫೈಂಡ್ ಔಟ್ ಮಾಡೋದು. ಮೂರನೇದು ಪ್ಯಾಟ್ರನ್ ಕಂಪ್ಲೀಷನ್, ಮಾದರಿ ಪೂರ್ಣಗೊಳಿಸೋದು. 4ನೇದು ಫಿಗರ್ ಸೀರೀಸ್, ಅನುಕ್ರಮ ಚಿತ್ರ. 3 ಚಿತ್ರ ಕೊಟ್ಬಿಟ್ಟು 4ನೇದು ಯಾವ್ದು ಬರುತ್ತೆ ಅಂತ ಗೆಸ್ ಮಾಡಬೇಕು. 5ನೇದು ಅನಾಲಜಿ, ಹೋಲಿಕೆ. 2 ಫಿಗರ್ ಕೊಟ್ಟಿದ್ರೆ 2 ಮಧ್ಯೆ ಹೋಲಿಕೆ ಇರುತ್ತೆ. ಸಿಮಿಲರ್ ಹೋಲಿಕೆ ಇನ್ನೊಂದು 2 ಫಿಗರ್ ಮಧ್ಯೆ ಫೈಂಡ್ ಔಟ್ ಮಾಡಬೇಕು ಆಯಿತಾ. 6ನೇದು ಜಾಮಿಟ್ರಿ ಆಯಿತಾ, ಅದರಲ್ಲಿ ತ್ರಿಭುಜ ಇರುತ್ತೆ, ಟ್ರಯಾಂಗಲ್ ಇರುತ್ತೆ ಆಯಿತಾ. ಅದಾದಮೇಲೆ ಸ್ಕ್ವೇರು ಅಥವಾ ರೆಕ್ಟ್ಯಾಂಗಲ್ ಇರುತ್ತೆ, ಅದ್ರ ಜೊತೆಲಿ ವೃತ್ತ ಇರುತ್ತೆ. ಯಾವ್ದಾರ ಅದರಲ್ಲಿ ಒಂದು ಪಾರ್ಟ್ನ ಕಟ್ ಮಾಡಿಬಿಟ್ಟು ಮಿಸ್ಸಿಂಗ್ ಪಾರ್ಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. 7ನೇದು ಮಿರರ್ ಇಮೇಜ್, ಕನ್ನಡಿ ಪ್ರತಿಬಿಂಬ, ಅರ್ಧ ನಾರೇಶ್ವರ ಆಯಿತಾ. ಈ ಕಡೆ ಶಿವ, ಈ ಕಡೆ ಪಾರ್ವತಿ ಆಯಿತಾ. ಮಿರರ್ ಇಮೇಜ್ ಫೈಂಡ್ ಔಟ್ ಮಾಡೋದು. 8ನೇದು ಫೋಲ್ಡಿಂಗು ಅನ್ಫೋಲ್ಡಿಂಗ್, ಪೇಪರ್ ಮಡ್ಚ್ಬಿಟ್ಟು ಪಂಚ್ ಮಾಡಿಬಿಟ್ಟು ಓಪನ್ ಮಾಡ್ತಾರೆ. ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ಇಮ್ಯಾಜಿನೇಷನ್ ಮಾಡ್ಕೋಬೇಕು, ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಯಿತಾ. 9ನೇದು ಫಿಗರ್ ಫಾರ್ಮೇಷನ್, ಆಕೃತಿ ಪೂರ್ಣ ಆಯಿತಾ. 3 ಕಟ್ ಪೀಸ್ ಕೊಡ್ತಾರೆ, 3 ಅಥವಾ 4 ಕಟ್ ಪೀಸ್ ಕೊಟ್ಬಿಡ್ತಾರೆ ಫಜಲ್ ಥರ. ಜೋಡಿಸಿದ್ರೆ ಯಾವ ರೀತಿ ಬರುತ್ತೆ ಅದನ್ನು ಫೈಂಡ್ ಔಟ್ ಮಾಡೋದು. 10ನೇದು ಎಂಬೆಡೆಡ್ ಫಿಗರ್ ಆಯಿತಾ. ಒಂದು ಚಿತ್ರ ಕೊಟ್ಟಿರ್ತಾರೆ, ಆ ಚಿತ್ರನ ಇನ್ನೊಂದು ಚಿತ್ರದಲ್ಲಿ ಇಟ್ಬಿಡ್ತಾರೆ ಆಯಿತಾ. ಅದನ್ನು ಹುಡುಕ್ಬೇಕು, ಯಾವುದ್ರಲ್ಲಿ ಔಸ್ಕೊಂಡಿದೆ ಅನ್ನೋದನ್ನ ಹುಡುಕ್ಬೇಕು. ಅದು ಚಾಪ್ಟರ್ ನಂಬರ್ 10 ಬರುತ್ತೆ ಆಯಿತಾ. ಇದಿಷ್ಟು 10 ಟಾಪಿಕ್ಸ್ನು ಒಂದೇ ವಿಡಿಯೋದಲ್ಲಿ 1 ಗಂಟೆಲಿ ಕವರ್ ಮಾಡಿದ್ವಿ ಆಯಿತಾ. ಜಸ್ಟ್ ನೀವು ಪ್ರತಿಯೊಂದು ಪಾರ್ಟ್ ಒನ್ ಯಾವ ರೀತಿ ಸಾಲ್ವ್ ಮಾಡೋದು, ಪಾರ್ಟ್ 2 ಯಾವ ರೀತಿ ಸಾಲ್ವ್ ಮಾಡೋದು, ಅದೇ ರೀತಿ 10 ಪಾರ್ಟ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀಟಾಗಿ ಕಲ್ತ್ಕೊಂಡಿದ್ದೀವಿ. ಇದೊಂದು ವಿಡಿಯೋ ಕಲ್ತ್ಕೊಂಡ್ರೆ ಆಯಿತಾ, ನವೋದಯ 50% ಸಿಲೆಬಸ್ ಅಥವಾ 40 ಮಾರ್ಕ್ಸು ನಿಮ್ಮ ಜೇಬಲ್ಲಿ ಇರುತ್ತೆ. ನೋಡಿ, ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯ ಅಥವಾ ಬುದ್ಧಿ ಸಾಮರ್ಥ್ಯ ಇದರಲ್ಲಿ ಲ್ಯಾಂಗ್ವೇಜ್ ಡಸಂಟ್ ಮ್ಯಾಟರ್. ಅಂದರೆ ಭಾಷೆ ಈ ಟಾಪಿಕ್ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ ಆಯಿತಾ. ಇದರಲ್ಲಿ ಏನಿದ್ರು ಚಿತ್ರ ಕೊಟ್ಟಿರ್ತಾರೆ, 3 ಅಥವಾ 4 ಚಿತ್ರ ಕೊಟ್ಬಿಟ್ಟು ಅದನ್ನು ಸಾಲ್ವ್ ಮಾಡಿ ಅಂತ ಕೇಳಿರ್ತಾರೆ ಆಯಿತಾ. ಒಂದೊಂದು ಪಾರ್ಟು ಒಂದೊಂದು ರೀತಿ ಇರುತ್ತೆ ಆಯಿತಾ. ಇದರಲ್ಲಿ ಕನ್ನಡದಲ್ಲಾಗಲಿ ಇಂಗ್ಲೀಷಲ್ಲಾಗಲಿ ಇದರಲ್ಲಿ ಲ್ಯಾಂಗ್ವೇಜ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದ್ದರಿಂದ ನಾನು ಏನು ಮಾಡಿದ್ದೀನಿ ಅಂದರೆ, PDF ನೋಟ್ಸ್ ಎಲ್ಲ ಇಂಗ್ಲೀಷಲ್ಲೇ ಕೊಟ್ಟಿದ್ದೀನಿ. ಬರೀ ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯ ಇದನ್ನು ಇಂಗ್ಲೀಷಲ್ಲೇ ಕೊಟ್ಟಿದ್ದೀನಿ. ಕನ್ನಡ ಮೀಡಿಯಂ ಮಕ್ಳಿಗೂ ಅಷ್ಟೇ, ಇಂಗ್ಲೀಷ್ ಮೀಡಿಯಂ ಮಕ್ಳಿಗೂ ಅಷ್ಟೇ ಇಂಗ್ಲೀಷ್ PDF ನೋಟ್ಸ್ ಎಲ್ಲರಿಗೂ ಸೆಂಡ್ ಮಾಡಿದ್ದೀನಿ. ಏನಕ್ಕೆ ಸೆಂಡ್ ಮಾಡಿದ್ದೀನಿ ಅಂದರೆ, ಒಂದು ಅಲ್ಲೇನು ಕನ್ನಡದಲ್ಲಿ ಕೊಟ್ಬಿಟ್ಟು ಸಾಲ್ವ್ ಮಾಡಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ಯಾವುದೂ ಪಾರ್ಟ್ 1 ಆಗಲಿ ಪಾರ್ಟ್ 2 ಪಾರ್ಟ್ 1ಇಂದ ಪಾರ್ಟ್ 10ವರೆಗೂ ಯಾವುದನ್ನು ಲ್ಯಾಂಗ್ವೇಜ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಆಯಿತಾ. ಆದ್ದರಿಂದ ಕನ್ನಡ ಮೀಡಿಯಂ ಮಕ್ಳಿಗೂ ಇಂಗ್ಲೀಷಲ್ಲೇ PDF ನೋಟ್ಸ್ನ ಸೆಂಡ್ ಮಾಡಿದ್ವಿ. ಕನ್ನಡ ಮೀಡಿಯಂ ಮಕ್ಳಿಗೆ ಒಂದು ಅನುಕೂಲ ಅಂದರೆ ಇದರಲ್ಲಿ ರೆಕ್ಟ್ಯಾಂಗಲ್ಲು, ಸ್ಕ್ವೇರು, ಟ್ರಯಾಂಗಲ್ಲು ಮತ್ತು ಪ್ಯಾಟ್ರನ್ನು
ಅನಾಲಜಿ, ಜಿಯೋಮೆಟ್ರಿ, ಮಿರರ್ ಇಮೇಜು, ಇವೆಲ್ಲ ವರ್ಡು ನಿಮ್ಮ ತಲೆಗೆ ಹೋಗುತ್ತೆ ಆಯಿತಾ. ಇವೆಲ್ಲ ಹೋಗಿ ನಿಮ್ಮ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಸ್ವಲ್ಪ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ, ಅದೊಂದು ಅಡ್ವಾಂಟೇಜ್ ಆಗಿರುತ್ತೆ. ಅದರಿಂದ ಕನ್ನಡ ಮೀಡಿಯಂ ಮಕ್ಕಳು ನೀವೇನು ತಲೆ ಕೆಡಿಸ್ಕೊಬೇಡಿ, ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಇದನ್ನು ರೆಫರ್ ಮಾಡಿ ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ, ಓದೋಕ್ಕೆಲ್ಲ ಟ್ರೈ ಮಾಡಿ, ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ ಆಯಿತಾ. ಮತ್ತು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಈ 10 ಟಾಪಿಕ್ಸ್ ಇದಿಲ್ಲ, ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯ, 10 ಟಾಪಿಕ್ಸ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಆಯಿತಾ. ಪಾರ್ಟ್ 1 ಯಾವ ರೀತಿ ಸಾಲ್ವ್ ಮಾಡಬೇಕು, ಪಾರ್ಟ್ 2 ಯಾವ ರೀತಿ ಸಾಲ್ವ್ ಮಾಡಬೇಕು, ಅದೇ ರೀತಿ 10 ಪಾರ್ಟ್ನ ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿ ಆಯಿತಾ. 1 ಅವರ್ ಸಾಕಾಗುತ್ತೆ, ಇದು 1 ಅವರ್. ಅದಕ್ಕಿಂತ ನೀವು ಇನ್ನೂ ಬೇಗ ಸಾಲ್ವ್ ಮಾಡ್ಬೋದು. ನಾನು ರಿಪೀಟೆಡಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಿಮ್ಗೆ ಅಷ್ಟು ಬೇಕಾಗಿಲ್ಲ, 30 ಮಿನಿಟ್ಸಲ್ಲಿ ಮುಗಿಸ್ಬೋದು ಆಯಿತಾ. ಇದನ್ನು 10ನ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ 50% ಆಯಿತಾ, 50% ನವೋದಯ ಸಿಲೆಬಸ್ ಅಥವಾ 50% ನವೋದಯ ಮಾರ್ಕ್ಸ್ ನಿಮ್ಮ ಜೇಬಲ್ಲಿ ಇರುತ್ತೆ ಆಯಿತಾ. ಅಷ್ಟು ಸಿಂಪಲ್ ಆಗಿದೆ. ಇದಕ್ಕೋಸ್ಕರ ನೀವು ಕೋಚಿಂಗ್ ಹೋಗೋದೇ ಆಗಲಿ ಅಥವಾ ಇನ್ಯಾವುದೋ ಯೂಟ್ಯೂಬ್ ವಿಡಿಯೋ ನೋಡೋದೇ ಆಗಲಿ ಅವಶ್ಯಕತೆ ಇರಲ್ಲ. ಜಸ್ಟ್ ಮೈಂಡ್ ಯೂಸ್ ಮಾಡಬೇಕು, ಇಮ್ಯಾಜಿನೇಷನ್ ಮಾಡ್ಕೋಬೇಕು, ತಲೆ ಕೆರ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ಮೆಂಟಲ್ ಎಬಿಲಿಟಿ ಮತ್ತು ಪ್ಯಾಸೇಜ್ ಇವೆರಡನ್ನೂ ಸೇರಿಸ್ಕೊಂಡು ಸಪರೇಟ್ ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಿದ್ವಿ ಆಯಿತಾ. ಇದರಲ್ಲಿ ಪ್ಯಾಸೇಜು ಮತ್ತು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ವಿಡಿಯೋಸ್ ಇರುತ್ತೆ ಆಯಿತಾ. ಪ್ಯಾಸೇಜ್ ಅಥವಾ ಗದ್ಯ ಭಾಗನ ನವೋದಯ ಪ್ಲೇ ಲಿಸ್ಟಲ್ಲಿ ವಿಡಿಯೋ ನಂಬರ್ 2 ಅಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿ ಮಾಡಬೇಕು ಅಂತ. ಅದಕ್ಕೋಸ್ಕರ ಸಪ್ರೇಟಾಗಿ ವಿಡಿಯೋ ಏನು ಮಾಡ್ತಾ ಇಲ್ಲ, ಅದೇ ವಿಡಿಯೋನ ಈ ಪ್ಲೇ ಲಿಸ್ಟಲ್ಲಿ ವಿಡಿಯೋ ನಂಬರ್ 1 ಆಗಿ ಅಟ್ಯಾಚ್ ಮಾಡಿರ್ತೀನಿ ಆಯಿತಾ. ಮೆಂಟಲ್ ಎಬಿಲಿಟಿ ಮತ್ತು ಪ್ಯಾಸೇಜ್ ಈ ಪ್ಲೇ ಲಿಸ್ಟಲ್ಲಿ ವಿಡಿಯೋ ನಂಬರ್ 1 ಪ್ಯಾಸೇಜ್ ಬಗ್ಗೆ ಅಥವಾ ಗದ್ಯ ಭಾಗದ ಬಗ್ಗೆ ಇರುತ್ತೆ. ವಿಡಿಯೋ ನಂಬರ್ 2 ನಾನು ಈಗ ಏನು ಮಾತಾಡ್ತಾ ಇದ್ದೀನಿ ಇಂಟ್ರೊಡಕ್ಷನ್ ಕ್ಲಾಸ್, ಅದು ವಿಡಿಯೋ ನಂಬರ್ 2 ಅಲ್ಲಿ ಇರುತ್ತೆ ಆಯಿತಾ. ವಿಡಿಯೋ ನಂಬರ್ 3 ಅಲ್ಲಿ 1 ಶಾರ್ಟ್ ಮೆಂಟಲ್ ಎಬಿಲಿಟಿ ವಿಡಿಯೋ ಆಯಿತಾ. ಅಂದರೆ ಒಂದೇ ವಿಡಿಯೋದಲ್ಲಿ ಅಥವಾ ಒಂದೇ ಶಾರ್ಟಲ್ಲಿ ಕಂಪ್ಲೀಟ್ ಮೆಂಟಲ್ ಎಬಿಲಿಟಿನ ಪ್ರಾಕ್ಟೀಸ್ ಮಾಡಿರೋದು ಅಥವಾ ಎಕ್ಸ್ಪ್ಲೇನ್ ಮಾಡಿರೋದು ವಿಡಿಯೋ ನಂಬರ್ 3 ಅಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ವಿಡಿಯೋ ನಂಬರ್ 4 ಅಲ್ಲಿ ಮಿರರ್ ಇಮೇಜು ಎಕ್ಸ್ಟ್ರಾ ಕ್ವಶನ್ ತೊಗೊಂಡು ಸಾಲ್ವ್ ಮಾಡಿಸಿರ್ತೀನಿ ಆಯಿತಾ. ಸುಮಾರು ಅಂದರೆ ಆರಿಜಾಂಟಲ್ ಅಥವಾ ವರ್ಟಿಕಲ್ ಡೈರೆಕ್ಷನ್ ಏನೋ ಮಿರರ್ ಇಟ್ಟರೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂದ್ಬಿಟ್ಟು ಎಕ್ಸ್ಟ್ರಾ ಎಕ್ಸಾಂಪಲ್ ತೊಗೊಂಡು ಸಾಲ್ವ್ ಮಾಡಿದ್ದೀನಿ, ಅದು ವಿಡಿಯೋ ನಂಬರ್ 4 ಅಲ್ಲಿ ಇರುತ್ತೆ. ಮತ್ತು ವಿಡಿಯೋ ನಂಬರ್ 5 ಅಲ್ಲಿ ಅನಾಲಜಿ ಇರುತ್ತೆ ಆಯಿತಾ. ಅನಾಲಜಿ ಒಂದು ಎಕ್ಸ್ಟ್ರಾ ಕ್ವಶನ್ ಅಥವಾ ಫಿಗರ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದು ವಿಡಿಯೋ ನಂಬರ್ 5 ಅಲ್ಲಿ ಇರುತ್ತೆ. ವಿಡಿಯೋ ನಂಬರ್ 6 ಅಲ್ಲಿ ನವೋದಯ ಎಕ್ಸಾಮ್ ಟಿಪ್ಸ್ ಇರುತ್ತೆ ಆಯಿತಾ. ಅದು ಎಲ್ಲೆಲ್ಲೋ ಹುಡ್ಕೋಕ್ಕಿಂತ ಈ ಪ್ಲೇ ಲಿಸ್ಟ್ ಹೇಗಿದ್ರು ಚಿಕ್ಕ ಇದೆ, ಸೊ ಅದನ್ನೇ ಇಲ್ಲಿ ಅಟ್ಯಾಚ್ ಮಾಡಿದ್ವಿ. ನವೋದಯ ಪ್ಲೇ ಲಿಸ್ಟು ಎಷ್ಟೇ ಎಕ್ಸಾಮ್ ಬಂದರೂ ಎಷ್ಟೇ ವರ್ಷ ಆದರೂ ಅದು ಚೇಂಜ್ ಆಗೋಲ್ಲ. ಅದರಲ್ಲಿರೋ ಟಿಪ್ಸ್ ಎಲ್ಲ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗೂ ಅನುಕೂಲ ಆಗುತ್ತೆ. ಆದ್ದರಿಂದ ಇದಕ್ಕೆ ಅಂತಲೇ ಸಪ್ರೇಟು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀನಿ. ಜಸ್ಟ್ ಇದನ್ನು ವಾಚ್ ಮಾಡಿ ಆಯಿತಾ. ಆಲ್ಮೋಸ್ಟು ಪ್ಯಾಸೇಜಲ್ಲಿ 20 ಮಾರ್ಕ್ಸು, ಮೆಂಟಲ್ ಎಬಿಲಿಟಿ 40 ಮಾರ್ಕ್ಸು, ಅಂದರೆ 60 ಮಾರ್ಕ್ಸು ನಿಮ್ಮ ಜೇಬಲ್ಲಿ ಇರುತ್ತೆ. 60 ಮಾರ್ಕ್ಸು 80ರಲ್ಲಿ 60 ಮಾರ್ಕ್ಸು ನಿಮ್ಮ ಜೇಬಲ್ಲಿ ಇರುತ್ತೆ. ಉಳಿದಿರೋದು 20 ಮಾರ್ಕ್ಸು, ಅದಕ್ಕೆ ವರ್ಷ ಪೂರ್ತಿ ಮ್ಯಾಥ್ಸ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೋಡಿ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಮತ್ತೊಮ್ಮೆ ಅಲ್ಲ ಮಗದೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನವೋದಯದಲ್ಲಿ ಮೇಜರಾಗಿ 3 ಟಾಪಿಕ್ಸ್ ಇದೆ. ಒಂದು ಮೆಂಟಲ್ ಎಬಿಲಿಟಿ, 2ನೇದು ಪ್ಯಾಸೇಜು, 3ನೇದು ಮ್ಯಾಥಮೆಟಿಕ್ಸು. 3ರಿಂದ 80 ಮಾರ್ಕ್ಸ್ ಇದೆ ಆಯಿತಾ. ಫಸ್ಟ್ ಒನ್ ನೋಡಿ ಮೆಂಟಲ್ ಎಬಿಲಿಟಿ. ಫಸ್ಟ್ ಒನ್ನು ಮೆಂಟಲ್ ಎಬಿಲಿಟಿ ಆಯಿತಾ. ಇದೊಂದೇ ಟಾಪಿಕ್ಕಿಂದ ನಮಗೆ 40 ಮಾರ್ಕ್ಸ್ ಬರುತ್ತೆ ಆಯಿತಾ. 40 ಮಾರ್ಕ್ಸ್ ಬರುತ್ತೆ ನೋಡಿ, ಆ ಫಿಗರ್ ನೋಡಿ ಆಯಿತಾ, 40 ಮಾರ್ಕ್ಸ್. ಸೆಕೆಂಡ್ ಒನ್ನು ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ಅಥವಾ ಪ್ಯಾಸೇಜ್ ಅಂತ ಹೇಳ್ತಾರೆ. ನಾನು ಪ್ಯಾಸೇಜ್ ಅಂತಲೇ ಯೂಸ್ ಮಾಡ್ತೀನಿ, ಯಾಕಂದರೆ ಚಿಕ್ಕದಾಗಿದೆ ಆಯಿತಾ. ಇದರಿಂದ 20 ಮಾರ್ಕ್ಸ್ ಬರುತ್ತೆ ಆಯಿತಾ. ನೋಡಿ ಬರೀ ಇವೆರಡು ಟಾಪಿಕ್ಸಿಂದ ನಮಗೆ 60 ಮಾರ್ಕ್ಸ್ ಬರುತ್ತೆ ಆಯಿತಾ. 60 ಮಾರ್ಕ್ಸ್ ಬರುತ್ತೆ ನಮಗೆ ಜಸ್ಟ್ ಇವೆರಡು ಟಾಪಿಕ್ಸಿಂದ ಆಯಿತಾ. 60 ಮಾರ್ಕ್ಸ್ ಬರುತ್ತೆ. ಟೋಟಲಾಗಿ ನವೋದಯದಲ್ಲಿ ಎಷ್ಟು ಮಾರ್ಕ್ಸ್ ಇರೋದು? ಟೋಟಲಿ ನವೋದಯ ಎಕ್ಸಾಮಲ್ಲಿ 80 ಕ್ವಶನ್ ಇದೆ. 80 ಕ್ವಶನಿಂದ 80 ಮಾರ್ಕ್ಸ್ ಬರುತ್ತೆ. 80 ಮಾರ್ಕ್ಸಲ್ಲಿ ಇವೆರಡು ಟಾಪಿಕ್ಸಿಂದ 60 ಮಾರ್ಕ್ಸ್ ಬರುತ್ತೆ. ಜಸ್ಟ್ ಇಮ್ಯಾಜಿನ್, 60 ಮಾರ್ಕ್ಸ್ ಇದರಲ್ಲೇ ಬರುತ್ತೆ. ಉಳಿದಿರೋದು 20 ಮಾರ್ಕ್ಸು, ಅದನ್ನು ವರ್ಷ ಪೂರ್ತಿ ಓದಬೇಕಾಗುತ್ತೆ. ಮ್ಯಾಥಮೆಟಿಕ್ಸ್ ತುಂಬ ಟಫೆಸ್ಟ್ ಅದು ಆಯಿತಾ. ಅದೆಲ್ಲ ವರ್ಷ ಪೂರ್ತಿ ಓದಬೇಕಾಗುತ್ತೆ. ನೋಡಿ ಮೆಂಟಲ್ ಎಬಿಲಿಟಿ ಆಲ್ಮೋಸ್ಟು 55 ನಿಮಿಷದಲ್ಲೋ 56 ನಿಮಿಷದಲ್ಲೋ ಕವರ್ ಮಾಡಿದ್ದೀನಿ. ಇದನ್ನು 56 ಮಿನಿಟ್ಸ್ ಅನಿಸುತ್ತೆ, 56 ಮಿನಿಟ್ಸಲ್ಲಿ ಕವರ್ ಮಾಡಿದ್ದೀನಿ ಇದನ್ನು ಕಂಪ್ಲೀಟ್ ಮೆಂಟಲ್ ಎಬಿಲಿಟಿ. 40 ಮಾರ್ಕ್ಸ್ನ 56 ಮಿನಿಟ್ ಅಲ್ಲಿ ಕವರ್ ಮಾಡಿದ್ದೀನಿ. ಅದರಲ್ಲಿ ಏನಾರ ಸ್ವಲ್ಪ ನಾನು ಏನಾರ ಫಾಸ್ಟ್ ಆಗಲ್ಲ ರಿಪೀಟೆಡಾಗಿ ಎಕ್ಸ್ಪ್ಲೇನ್ ಮಾಡಿ ಅದನ್ನೇನಾರ ನಾನು ಅವಾಯ್ಡ್ ಮಾಡಿದರೆ 40 ನಿಮಿಷದಲ್ಲೇ ಕವರ್ ಮಾಡ್ಬೋದಿತ್ತು. ಸುಮಾರು ಸಲ ಕ್ವಶನ್ನ ರಿಪೀಟ್ ಮಾಡಿದ್ದೀನಿ, ಪದೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ಅವಾಯ್ಡ್ ಮಾಡಿದರೆ ಇದನ್ನು 40 ನಿಮಿಷದಲ್ಲೇ ಕವರ್ ಮಾಡ್ಬೋದಿತ್ತು ನಾನು ಆಯಿತಾ. ನೀವೇನೋ ಫಾಸ್ಟ್ ಫಾರ್ವರ್ಡ್ ನೋಡಿದ್ರೆ 40 ನಿಮಿಷ ಸಾಕಾಗುತ್ತೆ. ನೆಕ್ಸ್ಟ್ ಪ್ಯಾಸೇಜ್ನ ಒಂದು 8 ನಿಮಿಷದಲ್ಲಿ ಏನೋ ಕವರ್ ಮಾಡಿದ್ದೀನಿ. 8 ನಿಮಿಷ ಏನೋ ಕವರ್ ಮಾಡಿದ್ದೀನಿ ಆಯಿತಾ. 8 ನಿಮಿಷದಲ್ಲಿ ನಾನು ವೀಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಯಾವ ರೀತಿ
ಮ್ಯಾಪಿಂಗ್ ಟೆಕ್ನಿಕ್ ಯೂಸ್ ಮಾಡಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ ನವೋದಯ ಪ್ಯಾಸೇಜಲ್ಲಿ ಔಟ್ ತೆಗಿಬೋದು ಅಂದ್ಬಿಟ್ಟು ವಿಡಿಯೋ ನಂಬರ್ 2 ಅಲ್ಲಿ ಕವರ್ ಮಾಡಿದ್ವಿ 8 ನಿಮಿಷದಲ್ಲಿ. ಇದನ್ನ ಒರಿಜಿನಲ್ ಟೈಮೇ ಹಾಕೊಳ್ಳಿ ಬೇಡ ಆಯಿತಾ. 56 ನಿಮಿಷ ಏನೋ ತೊಗೊಂಡಿದ್ದೀನಿ. ಮೆಂಟಲ್ ಎಬಿಲಿಟಿ ಪೂರ್ತಿ 40 ಮಾರ್ಕ್ಸ್ನ 56 ಮಿನಿಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಕಂಪ್ಲೀಟ್ 40 ಮಾರ್ಕ್ಸ್ ಮೆಂಟಲ್ ಎಬಿಲಿಟಿನ 56 ಮಿನಿಟಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಆ್ಯಡ್ ಮಾಡಿ ಎಷ್ಟು ಬರುತ್ತೆ? ಇವೆರಡನ್ನ ಆ್ಯಡ್ ಮಾಡಿದ್ರೆ 64 ನಿಮಿಷ ಆಗುತ್ತೆ. 64 ಮಿನಿಟಲ್ಲಿ 64 ನಿಮಿಷದಲ್ಲಿ 60 ಮಾರ್ಕ್ಸ್ನ ಕಂಪ್ಲೀಟ್ ಮಾಡಿದ್ವಿ ಆಯಿತಾ. ಅಂದರೆ 75%ನ ಕವರ್ ಮಾಡಿದ್ವಿ ಆಯಿತಾ. ರೌಂಡ್ ಆಫ್ ಮಾಡಿದ್ದೀನಿ. ರೌಂಡ್ ಆಫ್ ಮಾಡಿದ್ರೆ 60 ಮಾರ್ಕ್ಸ್ನ 60 ಮಿನಿಟಲ್ಲಿ ಕವರ್ ಮಾಡಿದ್ವಿ ಅಂತ ಆಯಿತಾ. 64ನ ರೌಂಡ್ ಆಫ್ ಮಾಡಿ, ಹೇಗಿದ್ರು 4 ಬರ್ತಾಯಿತ್ತಲ್ಲ, ಲೋಯರ್ ನಂಬರ್ಗೆ ರೌಂಡ್ ಆಫ್ ಮಾಡಿ. ಸೊ 60 ಮಾರ್ಕ್ಸ್ನ ನೀಟಾಗಿ ಬರೀತೀನಿ. 60 ಮಾರ್ಕ್ಸ್ನ 60 ನಿಮಿಷದಲ್ಲಿ ಕವರ್ ಮಾಡಿದ್ದೀನಿ ಆಯಿತಾ. 60 ಮಾರ್ಕ್ಸ್ ನೀವೇನಾದ್ರೂ ಕಾನ್ಸಂಟ್ರೇಟ್ ಇಟ್ಟು ಈ ಟೆಕ್ನಿಕ್ ಕಲ್ತ್ಕೊಂಡ್ರೆ 60 ಮಾರ್ಕ್ಸ್ನ 60 ನಿಮಿಷದಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು ಆಯಿತಾ. ಇದಕ್ಕೋಸ್ಕರ ನೀವು ಟ್ಯೂಷನ್ಗೆ ಹೋಗೋ ಅಗತ್ಯ ಇಲ್ಲ. ಟ್ಯೂಷನ್ನು ಅಥವಾ ಕೋಚಿಂಗು ಅಥವಾ ಆನ್ಲೈನಲ್ಲಿ ಫೀಸ್ ಪೇ ಮಾಡಿಬಿಟ್ಟು ಸೇರ್ಕೊಳ್ಳೋದಾದ್ರೆ ಅಗತ್ಯ ಇಲ್ಲ. 60 ಮಾರ್ಕ್ಸ್ ಇಲ್ಲೇ ಬಂದ್ಬಿಡ್ತು, ನಿಮ್ಮ ಜೇಬಲ್ಲಿ ಬಂದು ಬಿದ್ದೋಗಿದೆ ಆಯಿತಾ. ನೆಕ್ಸ್ಟು ಉಳಿದಿರೋದು 20 ಮಾರ್ಕ್ಸು. 20 ಮಾರ್ಕ್ಸ್ ಅದು ಯಾವುದದು? 20 ಮಾರ್ಕ್ಸ್ ಉಳಿದಿರೋದು 20 ಮಾರ್ಕ್ಸ್ ಆಯಿತಾ. 20 ಮಾರ್ಕ್ಸ್ ಯಾವುದದು? ಮ್ಯಾಥ್ಸ್, ಅದು ಗಣಿತ, ಮ್ಯಾಥ್ಸು ಆಯಿತಾ. ಇದು ತುಂಬ ಟಫ್ ಇರುತ್ತೆ. ಹೈಸ್ಕೂಲ್ ಲೆವೆಲಲ್ಲಿರೋ ಕ್ವಶನ್ಸ್ ಎಲ್ಲ ಹಾಕಿರ್ತಾನೆ. 10ನೇ ಕ್ಲಾಸಲ್ಲಿರೋ ಒಂದು ಲೆಕ್ಕನೂ ಹಾಕಿದ್ದಾನೆ ಆಯಿತಾ. ಎಕ್ಸಾಮಲ್ಲಿ ಅಪಿಯರ್ ಆಗಿದೆ. ಈ ರೀತಿ ಟಫ್ನೆಸ್ ಇರುತ್ತೆ ಆಯಿತಾ. ಇದನ್ನು ನಾನು ವರ್ಷ ಪೂರ್ತಿ ಪ್ರಾಕ್ಟೀಸ್ ಮಾಡಿದ್ದೀನಿ ಆಯಿತಾ. ಇದನ್ನು 100 ಗಂಟೆಗಿಂತ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ನೋಡಿ, 60 ಮಾರ್ಕ್ಸ್ನ ಬರೀ 1 ಅವರಲ್ಲಿ ಕವರ್ ಮಾಡಿದರೆ, 60 ಮಾರ್ಕ್ಸ್ನ 1 ಅವರಲ್ಲಿ ಕವರ್ ಮಾಡಿದರೆ, ನಾನು ಉಳಿದಿರೋ 20 ಮಾರ್ಕ್ಸ್ನ 100 ಗಂಟೆಗಿಂತ ಜಾಸ್ತಿ ತೊಗೊಂಡಿದ್ದೀನಿ ಆಯಿತಾ. ಉಳಿದಿರೋ 20 ಮಾರ್ಕ್ಸ್ ಕವರ್ ಮಾಡೋಕ್ಕೆ, ಉಳಿದಿರೋ ಮ್ಯಾಥ್ಸ್ 20 ಮಾರ್ಕ್ಸ್ನ ಕವರ್ ಮಾಡೋಕ್ಕೆ 100 ಗಂಟೆಗಿಂತ ಜಾಸ್ತಿ ತೊಗೊಂಡಿದ್ದೀನಿ. ಜಸ್ಟ್ ಇಮ್ಯಾಜಿನ್ ಆಯಿತಾ ಇದರ ಇಂಟೆನ್ಸಿಟಿ ಎಷ್ಟಿದೆ ಅಂತ. 60 ಮಾರ್ಕ್ಸ್ನ 1 ಅವರಲ್ಲಿ ಕವರ್ ಮಾಡಿದ್ದೀನಿ. 60 ಮಾರ್ಕ್ಸು ಅಥವಾ 75% ನವೋದಯ ಸಿಲೆಬಸ್ನ, ಇದನ್ನು 75% ಅಂತ ಹೇಳ್ಬೋದು. 75% ನವೋದಯ ಸಿಲೆಬಸ್ನ 1 ಅವರಲ್ಲಿ ಕವರ್ ಮಾಡಿದ್ದೀನಿ. ಉಳಿದಿರೋ 25% ನವೋದಯ ಸಿಲೆಬಸ್ನ 100 ಅವರ್ಸ್ಗಿಂತ ಜಾಸ್ತಿ ತೊಗೊಂಡಿದ್ದೀನಿ. ಯಾಕಂದರೆ ಅದು ತುಂಬ ಟಫ್ ಇದೆ ಆಯಿತಾ. ನೀವೇನಾದ್ರು ಟ್ಯೂಷನ್ಗೆ ಹೋಗಬೇಕು, ಕೋಚಿಂಗ್ ಹೋಗಬೇಕು ಅಂದರೆ ಇದಕ್ಕೋಸ್ಕರ ಹೋಗಬೇಕಾಗುತ್ತೆ. 20 ಮಾರ್ಕ್ಸ್ ತೆಗಿಯೋಕ್ಕೆ ಹೋಗಬೇಕಾಗುತ್ತೆ. 20 ಮಾರ್ಕ್ಸ್ ತೆಗಿಯೋಕ್ಕೆ ಅಥವಾ 25% ಸಿಲೆಬಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಕೋಚಿಂಗ್ ಹೋಗಬೇಕಾಗುತ್ತೆ. ನಾನು ಅದನ್ನು ಅವಾಯ್ಡ್ ಮಾಡಬೇಕು ಅಂತಲೇ ಫಸ್ಟ್ ಮ್ಯಾಥ್ಸ್ ಯೂಸ್ ಮಾಡಿದ್ದು. ಲಾಸ್ಟ್ ಇಯರ್ ಏನಕ್ಕೆ ಮ್ಯಾಥ್ಸ್ನ ಫಸ್ಟ್ ಶುರು ಮಾಡಿದೆ ಅಂದರೆ, ಮೆಂಟಲ್ ಎಬಿಲಿಟಿ ಮತ್ತು ಪ್ಯಾಸೇಜ್ ಯಾರು ಬೇಕಾದ್ರೂ ಮಾಡ್ಬೋದು, ಯಾರು ಬೇಕಾದ್ರೂ ಎಕ್ಸ್ಪ್ಲೇನ್ ಮಾಡ್ಬೋದು. ಈವನ್ ನವೋದಯ ಕೋಚಿಂಗ್ ಲಾಸ್ಟ್ ಟೈಮ್ ಕ್ವಾಲಿಫೈ ಆಗಿರೋಲ್ಲ ಆ ಮಕ್ಕಳು ಬೇಕಾದ್ರೆ ಕೂತ್ಕೊಂಡು ಪಾಠ ಮಾಡ್ಬೋದು. ಇದ್ರ ಬಗ್ಗೆ ಮ್ಯಾಥ್ಸ್ ಒಂದು ಸ್ವಲ್ಪ ಟಫ್ ಇರುತ್ತೆ. ಅದಕ್ಕೋಸ್ಕರ ನಾನು ಲಾಸ್ಟ್ ಇಯರ್ ಮ್ಯಾಥ್ಸ್ ಕಂಪ್ಲೀಟ್ ಸಿಲೆಬಸ್ನ ಯೂಟ್ಯೂಬಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆಯಿತಾ. ಅದಕ್ಕೂ ಕೋಚಿಂಗ್ ಹೋಗೋ ಅವಶ್ಯಕತೆ ಇಲ್ಲ. ನೀವು ಮನೆಯಲ್ಲೇ ಕೂತ್ಕೊಂಡು ಏನೋ ಪ್ರಾಕ್ಟೀಸ್ ಮಾಡಿದ್ರೆ, ಬೆಳಿಗ್ಗೆ 1.5 ಗಂಟೆ, ಸಾಯಂಕಾಲ 1.5 ಗಂಟೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನವೋದಯನ ಮನೇಲೇ ಕೂತ್ಕೊಂಡು ಇದೇನು ಮಾಡೋದು, ಕ್ರ್ಯಾಕ್ ಮಾಡೋದು, ನವೋದಯ ಎಕ್ಸಾಮ್ನ ಪಾಸ್ ಆಗ್ಬೋದು. ಹಾಗಿದ್ರೆ ನವೋದಯ ಎಕ್ಸಾಮ್ ಪಾಸ್ ಮಾಡೋಕ್ಕೆ ಮಕ್ಕಳದ್ದು ಟೈಮ್ ಟೇಬಲ್ ಹೇಗಿರಬೇಕು ಅಥವಾ ಮಕ್ಕಳದ್ದು ದಿನಚರಿ ಹೇಗಿರಬೇಕು? ನಾನು ಆಲ್ರೆಡಿ ಹೇಳಿದ್ದೀನಿ, ಪದೇ ಹೇಳಿದ್ದೀನಿ, 100 ಸಲ ಹೇಳಿದ್ದೀನಿ ಆಯಿತಾ. ಮಕ್ಕಳು ಬೆಳಿಗ್ಗೆ 1.5 ಗಂಟೆ, ಸಾಯಂಕಾಲ 1.5 ಗಂಟೆ ಕೂತ್ಕೊಂಡು ಏನಾರು ಪ್ರಾಕ್ಟೀಸ್ ಮಾಡಿದ್ರೆ, ಪ್ರತಿದಿನ ಬೆಳಿಗ್ಗೆ 1.5 ಗಂಟೆ, ಸಾಯಂಕಾಲ 1.5 ಗಂಟೆ ಏನಾರ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ, 5ನೇ ಕ್ಲಾಸ್ ಓದ್ತಾ ಇರೋ ಮಕ್ಕಳು ಆಫ್ಟರ್ 1 ಇಯರ್, 1 ವರ್ಷ ಬಿಟ್ಕೊಂಡು 7ನೇ ಕ್ಲಾಸ್ ಮಕ್ಕಳಿಗೆ ಪಾಠ ಮಾಡ್ಬೋದು. ಆ ರೀತಿ ಇದೆ ನವೋದಯ ಸಿಲೆಬಸ್ ಆಯಿತಾ. ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಆಯಿತಾ. ಫಸ್ಟ್ ಮಾರ್ನಿಂಗ್ ಆಯಿತಾ, ಪ್ರಿಫರಬಲ್ ಆಯಿತಾ. ಮಕ್ಕಳದು ನೋಡಿ, ಅದು ಸ್ಕೂಲ್ ಟೈಮಿಂಗ್ಸ್ ಎಲ್ಲ ನೋಡ್ಕೊಳ್ಳಿ, ಯಾವ ರೀತಿ ಇರುತ್ತೆ, ಎಷ್ಟು ಗಂಟೆಗೆ ಇದ್ದರೆ ಒಳ್ಳೆಯದು ಅಂತ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಬೆಳಿಗ್ಗೆ 6 ಗಂಟೆಯಿಂದ 7:30 ತನಕ ಪ್ರಿಫರಬಲ್ ಟೈಮಿಂಗ್ಸು ನನಗೆ ಬೆಸ್ಟ್ ಅಂತ ಅನಿಸುತ್ತೆ ಆಯಿತಾ. ಇದು ಮಕ್ಕಳು ಸ್ಕೂಲ್ ಟೈಮ್ ಟೇಬಲ್ ಮೇಲೆ ಡಿಪೆಂಡ್ ಆಗುತ್ತೆ. 5:30 to 7 hour ಆಗಿರ್ಬೋದು ಆಯಿತಾ. ಅದು ಮಕ್ಕಳು ಬಿಟ್ಟದ್ದು. 5:30 to 7 hour ಆಗಿರ್ಬೋದು, ಅಥವಾ 6 to 7:30 ಆಗಿರ್ಬೋದು, ಅಥವಾ 6:30 to 8 o'clock ನೋಡಿ ಆಯಿತಾ. 6 to 7:30 ಏನು ಬರುತ್ತೆ, 90 ಮಿನಿಟ್ಸ್ ಬರುತ್ತೆ. 90 ಮಿನಿಟ್ಸ್ ಸಿಗುತ್ತೆ ಮಕ್ಕಳಿಗೆ ಆಯಿತಾ. ಅದನ್ನು ಸ್ಪ್ಲಿಟ್ ಮಾಡಿ 45 ಮಿನಿಟ್ಸು ಆಯಿತಾ. 45 ಮಿನಿಟ್ಸ್ ಅಂತ ಸ್ಪ್ಲಿಟ್ ಮಾಡಿ ಒಂದು 5 ನಿಮಿಷ ಮಕ್ಕಳಿಗೆ ಬ್ರೇಕ್ ಕೊಡಿ ಆಯಿತಾ.
ಆಯಿತಾ. ಫಸ್ಟ್ ಇನಿಷಿಯಲಾಗಿ ಮ್ಯಾಥಮೆಟಿಕ್ಸ್ನ ಪ್ರಾಕ್ಟೀಸ್ ಮಾಡಿ. ಬೆಳಿಗ್ಗೆ ಮಾರ್ನಿಂಗ್ ಏನಿರುತ್ತೆ, ಮಾರ್ನಿಂಗ್ ಏನಿದ್ರು ಮ್ಯಾಥ್ಸ್ನ ಪ್ರಾಕ್ಟೀಸ್ ಮಾಡೋಕ್ಕೆ, ಆಯಿತಾ. ಮ್ಯಾಥ್ಸ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳಿ, ಆಯಿತಾ. ಅದರಲ್ಲಿ ಇನಿಷಿಯಲಾಗಿ ನಮ್ಮ ಮಕ್ಕಳು ಪ್ರಾಕ್ಟೀಸ್ ಮಾಡಿದಾಗ ಪ್ರತಿದಿನ ಓದಿ 5 ಲೆಕ್ಕ ಅಥವಾ 5 ಲೆಕ್ಕ ಇದು ಮಾಡ್ಬೋದು. ಫಸ್ಟು 1 ವೀಕು ಹೋಗ್ತಾ ಹೋಗ್ತಾ 10 ಲೆಕ್ಕ ಪ್ರಾಕ್ಟೀಸ್ ಮಾಡ್ಬೋದು, ಆಯಿತಾ. 10 ಅಥವಾ 10 ಲೆಕ್ಕ ಅಂದರೆ ಪ್ರತಿದಿನ 20 ಲೆಕ್ಕ ಏನೋ ಪ್ರಾಕ್ಟೀಸ್ ಮಾಡ್ಬೋದು. ಆಫ್ಟರ್ 15 ಡೇಸು ಅಥವಾ 1 ವಾರ 2 ವಾರ 3 ವಾರ ಬಿಟ್ಕೊಂಡ್ರೆ ಮಕ್ಕಳು ಪ್ರತಿದಿನ 20 ಲೆಕ್ಕ ಪ್ರಾಕ್ಟೀಸ್ ಮಾಡ್ಬೋದು, ಆಯಿತಾ. ಅವ್ರೇನಾರು ಸ್ಪೀಡಪ್ ಏನಾರು ಆದರೆ, ಕಾನ್ಸಂಟ್ರೇಟ್ ಇಟ್ಟು ಏನೋ ಪಾಠ ಕೇಳಿದ್ರೆ 20 ಲೆಕ್ಕ ಪ್ರಾಕ್ಟೀಸ್ ಮಾಡ್ಬೋದು, ಆಯಿತಾ. 20 ಲೆಕ್ಕ ಪ್ರಾಕ್ಟೀಸ್ ಮಾಡೋದು. ಪ್ರತಿದಿನ ಕಡಿಮೆ ಅಂದರೆ 10 ಲೆಕ್ಕ ಪ್ರಾಕ್ಟೀಸ್ ಮಾಡಲಿ, 10 ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡಲಿ, ಆಯಿತಾ. ಪ್ರತಿದಿನ ಕಡಿಮೆ ಅಂದರೆ 10 ಕ್ವಶನ್ನ ಪ್ರಾಕ್ಟೀಸ್ ಮಾಡಲಿ. ಮ್ಯಾಕ್ಸಿಮಮ್ ಅಂದರೆ 20 ಲೆಕ್ಕ ಪ್ರಾಕ್ಟೀಸ್ ಮಾಡೋರು ಸಾಕಾಗುತ್ತೆ, ಆಯಿತಾ. ಅದರಲ್ಲೂ ಹೇಳಿದ್ನಲ್ಲ 45 ಮಿನಿಟ್ಸು 2 ಸ್ಲಾಟಲ್ಲಿ ಮಾಡಲಿ. ಮಧ್ಯೆ ಒಂದು 5-10 ನಿಮಿಷ ಬ್ರೇಕ್ ಕೊಡಲಿ, ಆಯಿತಾ. ಬ್ರೇಕ್ ಅಂದರೆ ಹಾಲು ಕೊಡೋದು ಮಕ್ಕಳಿಗೆ, ಹಾಲು ಬೋರ್ಮಿಟ ಏನೇನಿರುತ್ತೆ ಇದು ಹಾಟ್ ಡ್ರಿಂಕ್ಸ್ ಕೊಟ್ಟು, ಬ್ರೆಡ್ ಗಿಡ್ಡು ಏನಾರು ಇದ್ದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟು ಅದನ್ನು ಈ ಗ್ಯಾಪಲ್ಲಿ ಕೊಟ್ಟು ಪುನಃ ಮಕ್ಕಳನ್ನ ಊಟ ಕೂರಿಸಿ, ಸ್ವಲ್ಪ ರಿಫ್ರೆಶ್ಮೆಂಟ್ ಆಗುತ್ತೆ, ಆಯಿತಾ. ಆಯಿತಾ. 5 ಲೆಕ್ಕ ಅಥವಾ 10 ಲೆಕ್ಕ ಮಿನಿಮಮ್ 10 ಲೆಕ್ಕ ಮಾಡಲಿ, ಮ್ಯಾಕ್ಸಿಮಮ್ 20 ಲೆಕ್ಕ ಮಾಡಲಿ. ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾರೆ? ಒಂದು ಚಾಪ್ಟರ್ ಮುಗಿದ ತಕ್ಷಣ ಟೆಸ್ಟ್ ಕೊಡಿ, ಆಯಿತಾ. ಒಂದು ಚಾಪ್ಟರ್ ಮುಗಿದ ತಕ್ಷಣ ರಿವಿಷನ್ ಮಾಡ್ಕೊಳ್ಳೋಕ್ಕೆ ಟೈಮ್ ಕೊಡಿ. ಅದಾದಮೇಲೆ ಒಂದು ಚಾಪ್ಟರ್ ಮುಗೀತು ಅಂತ ತಿಳ್ಕೊಳ್ಳಿ, ಆಯಿತಾ. ಅವ್ರೇನಾರು ಪ್ರತಿದಿನ 20 ಲೆಕ್ಕ ಏನಾರು ಮಾಡೋರು, ಪ್ರತಿದಿನ 20 ಲೆಕ್ಕ ಮಾಡಿದ್ರೆ 2 ದಿನದಲ್ಲಿ ಒಂದು ಚಾಪ್ಟರ್ ಮುಗುತ್ತೆ, 2 ದಿನದಲ್ಲಿ ಒಂದು ಚಾಪ್ಟರ್ ಮುಗಿಯುತ್ತೆ. ಅದಾದಮೇಲೆ ರಿವಿಷನ್ ಮಾಡ್ಕೊಳ್ಳೋಕ್ಕೆ ಟೈಮ್ ಕೊಡಿ. ರಿವಿಷನ್ನು ಮತ್ತು ಡೌಟ್ ಏನಾರ ಇದ್ದರೆ, ಆಯಿತಾ, ಅದಕ್ಕೆ ಒಂದಿನ ಟೈಮ್ ಕೊಡಿ. 1 ದಿನ ಅಥವಾ 2 ದಿನ ಮಕ್ಕಳಿಗೆ ಕೇಳಿ, ಅವ್ರಿಗೆ ಗೊತ್ತಿರುತ್ತೆ. ಅವ್ರಿಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಕೊಟ್ಬಿಟ್ಟು ಚಾಪ್ಟರ್ ವೈಸ್ನ ಟೆಸ್ಟ್ ಕೊಡಿ, ಆಯಿತಾ. ನಾನು ಆಲ್ರೆಡಿ ಹೇಳಿದ್ದೀನಿ ಚಾಪ್ಟರ್ ವೈಸ್ ಯಾವ ರೀತಿ ಕೊಡ್ತೀರಾ. ಈ ರೀತಿ ವರ್ಕ್ ಬುಕ್ ಇದೆ, ಆಯಿತಾ. ವರ್ಕ್ ಬುಕ್ ತೊಗೊಳ್ಳಿ. 2 ವರ್ಕ್ ಬುಕ್ ಇಟ್ಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ ನನ್ನ ಪ್ರಕಾರ. 2 ವರ್ಕ್ ಬುಕ್ ಇಟ್ಕೊಳ್ಳಿ ಒಂದೇ ಥರದ್ದು, ಆಯಿತಾ. ವರ್ಕ್ ಬುಕ್ ನಂಬರ್ 1 ಇದೆ, ಆಯಿತಾ. ಫಸ್ಟ್ ಚಾಪ್ಟರ್ ಮುಗಿದ ತಕ್ಷಣ ಅವ್ರಿಗೆ ರಿವಿಷನ್ ಮಾಡ್ಕೊಳ್ಳೋಕ್ಕೆ ಡೌಟ್ ಕ್ಲಿಯರ್ ಮಾಡಿಕೊಂಡು ಟೆಸ್ಟ್ ಕೊಡಿ. ಫಸ್ಟು ಡೌಟ್ ಕ್ಲಿಯರ್ ಮಾಡಿ, ಅವ್ರಿಗೆ ಏನೇನಿದೆ ಡೌಟ್ ಅದೆಲ್ಲ ಕ್ಲಿಯರ್ ಆಗಲಿ. ಅದಾದಮೇಲೆ ರಿವಿಷನ್ ಮಾಡ್ಕೊಳ್ಳಿ, ಅದಾದಮೇಲೆ ಟೆಸ್ಟ್ ಕೊಡಿ. ಫಸ್ಟ್ ಬುಕ್ಕಲ್ಲಿ ಏನು ಮಾಡಿ ಅಂದರೆ 2 ಬುಕ್ ಇಟ್ಕೊಳ್ಳಿ. ಸಾಮಾನ್ಯವಾಗಿ 2 ವರ್ಕ್ ಬುಕ್ ಇಟ್ಕೊಳ್ಳಿ. ಫಸ್ಟ್ ಬುಕ್ನ ವೀಡಿಯೋ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಲಿ. ಆಲ್ರೆಡಿ ಆನ್ಲೈನ್ ಪಾಠ ಮಾಡೋದ್ರಿಂದ ವೀಡಿಯೋ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಲಿ, ಆಯಿತಾ. ನೋಡಿ, ಬಲಗಡೆ ಕ್ವಶನ್ ಇದೆ, ಎಡಗಡೆ ವರ್ಕ್ ಸ್ಪೇಸ್ ಇದೆ. ಪ್ರತಿಯೊಂದು ಪೇಜು ಅದೇ ಥರ ಇದೆ. ಬಲಗಡೆ ಕ್ವಶನ್ ಇದೆ, ಎಡಗಡೆ ವರ್ಕ್ ಸ್ಪೇಸ್ ಇದೆ, ಆಯಿತಾ. ವಿಡಿಯೋದಲ್ಲೂ ಹಿಂಗೆ ಇದೆ, ಬಲಗಡೆ ಕ್ವಶನ್ ಇದೆ, ಎಡಗಡೆ ವರ್ಕ್ ಸ್ಪೇಸ್ ಇದೆ. ವಿಡಿಯೋ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಲಿ, ಆಯಿತಾ. 2ನೇ ವರ್ಕ್ ಬುಕ್ಕಲ್ಲಿ ಚಾಪ್ಟರ್ ಮುಗಿದ್ಮೇಲೆ ಟೆಸ್ಟ್ ಕೊಡಿ. ಪ್ರತಿಯೊಂದು ಚಾಪ್ಟರ್ಗೆ ಈ ಪ್ರೊಸೆಸ್ನ ರಿಪೀಟ್ ಮಾಡಿ, ಅಷ್ಟಾ. ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಮ್ಯಾಥಮೆಟಿಕ್ಸ್ನ ಕನ್ಕ್ಲೂಸ್ ಮಾಡ್ತಾ ಇದ್ದೀನಿ, ಆಯಿತಾ. ಫಸ್ಟ್ ಏನು ಮಾಡಿ, ಬೆಳಗ್ಗೆ ಎದ್ದ ತಕ್ಷಣ ಮ್ಯಾಥ್ಸ್ನ ಪ್ರಿಪೇರ್ ಆಗಿ 6 ರಿಂದ 7:30 ಅಥವಾ 90 ಮಿನಿಟ್ಸ್. ಅವ್ರಿಗೆ ಯಾವ ಟೈಮ್ ಬೆಸ್ಟ್ ಅನಿಸುತ್ತೆ ಬೆಳಿಗ್ಗೆ 1.5 ಗಂಟೆ ಆ ಟೈಮ್ನ ಫಿಕ್ಸ್ ಮಾಡಿ ಅದನ್ನು 2 ಸ್ಲಾಟ್ ಮಾಡಿ 45 ಮಿನಿಟ್ಸ್ ಪ್ಲಸ್ 45 ಮಿನಿಟ್ಸ್ ಅಂತ ಇನಿಷಿಯಲಿ 5 ಲೆಕ್ಕ ಪ್ರಾಕ್ಟೀಸ್ ಮಾಡ್ತಾರೆ, ಆಯಿತಾ. ಅವ್ರು ಮತ್ತೆ ಸ್ಪೀಡಪ್ ಆಗ್ತಾ 10 ಲೆಕ್ಕ ಪ್ರಾಕ್ಟೀಸ್ ಮಾಡ್ಬೋದು ಅಂತ ಅನ್ಕೋತೀನಿ, ಆಯಿತಾ. ಒಂದು ಚಾಪ್ಟರ್ ಮುಗಿದ ತಕ್ಷಣ ರಿವಿಷನ್ ಮಾಡ್ಕೊಳ್ಳೋಕ್ಕೆ ಟೈಮ್ ಕೊಡಿ. ಡೌಟ್ ಏನಾರು ಇದ್ದರೆ ಕ್ಲಿಯರ್ ಮಾಡಿ. ಅದಾದಮೇಲೆ ಚಾಪ್ಟರ್ ವೈಸು ಟೆಸ್ಟ್ ಕೊಡಿ. ಎಲ್ಲನೂ ರಿಪೀಟ್ ಮಾಡಿ. 20 ಚಾಪ್ಟರ್ಗೂ ಈ ಪ್ರೋಸೆಸ್ನ ರಿಪೀಟ್ ಮಾಡಿ. ಮ್ಯಾಥ್ಸು ಮುಗೀತು, ಆಯಿತಾ. ಅದಾದಮೇಲೆ ಈವ್ನಿಂಗ್ ಏನು ಮಾಡಿ, ಈವ್ನಿಂಗ್ ಅದು ಪ್ರಿಫರಬಲಿ ಸೇಮ್ ಟೈಮಿಂಗ್ಸ್ ಆಗ್ತಾ ಇದ್ರಿ. ಸಾಯಂಕಾಲ 6 ಗಂಟೆಯಿಂದ 7:30, ಆಯಿತಾ. ಇದು PM, ಆಯಿತಾ. ಇದೆಲ್ಲ AM. ಸಾಯಂಕಾಲ 6 ಗಂಟೆಯಿಂದ 7:30. ಇದು ಅಷ್ಟೇ 2 ಸ್ಲಾಟ್ ಮಾಡಿ. 90 ಮಿನಿಟ್ಸ್ ಟೈಮ್ ಇರುತ್ತೆ. 90 ಮಿನಿಟ್ಸು 45 ಮಿನಿಟ್ಸು ಪ್ಲಸ್ 45 ಮಿನಿಟ್ಸ್ ಅಂತ 2 ಸ್ಲಾಟ್ ಮಾಡಿ, ಆಯಿತಾ. 45 ಮಿನಿಟ್ಸು ಅಂತ 2 ಸ್ಲಾಟ್ ಮಾಡಿ. ಮಕ್ಕಳಿಗೆ ಮಧ್ಯೆ ಒಂದು 5 ರಿಂದ 10 ನಿಮಿಷ ಬ್ರೇಕ್ ಕೊಡಿ, ಆಯಿತಾ. ಆ ರೀತಿ ಕೊಡಿ. ನೆಕ್ಸ್ಟು ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನು ಮಾಡಿ ಅವ್ರಿಗೆ ಅಂದರೆ, ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಫ್ರೆಶ್ ಅಪ್ ಆಗಲಿ. ಬಿಸಿ ಏನಾರು ಕೊಡಿ, ಹಾಲು ಸ್ನ್ಯಾಕ್ಸ್ ಏನಾರು ಕೊಡಿ. ಕೊಟ್ಟಾದಮೇಲೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೆ ಹೇಳಿ, ಅಂದರೆ ನಿದ್ದೆ ಮಾಡೋಕ್ಕೆ ಹೇಳಿ. ನಿಜವಾಗ್ಲೂ ಒಂದು 20 ನಿಮಿಷ ಮಲಗಿದ್ರೆ ಮಕ್ಕಳು ರೀಚಾರ್ಜ್ ಆಗ್ತಾರೆ. ಮೊಬೈಲ್ ರೀಚಾರ್ಜ್ ಆದರೆ ಯಾವ ರೀತಿ ಇದಾಗುತ್ತೆ, ಸೇಮ್ ಅದೇ ಎಫೆಕ್ಟು ಮಕ್ಕಳ ಮೇಲೆ ಬೀಳುತ್ತೆ, ಆಯಿತಾ. ಒಂದು 20 ನಿಮಿಷ ಮಲಗಿರಲಿ. 20 ನಿಮಿಷ ಮಲಗಾದ್ಮೇಲೆ ಒಂದು 20 ನಿಮಿಷ ಆಟ ಆಡೋಕ್ಕೆ ಬಿಡಿ, ಏನಾದ್ರು ಆಟ ಆಡ್ಕೊಬರಲಿ, ಆಯಿತಾ. ಫಿಸಿಕಲ್ ಆ್ಯಕ್ಟಿವಿಟೀಸ್ ತುಂಬ ಬೆಸ್ಟ್ ಇರುತ್ತೆ, ಆಯಿತಾ. ಅದಾದಮೇಲೆ ಓದೋ ಕೂರಿಸಿ. ಸ್ಕೂಲಿಂದ ಬಂದ ತಕ್ಷಣ ಬ್ಯಾಗ್ ಕಿತ್ಕೊಂಡು ಬುಕ್ ಕೊಟ್ಬಿಟ್ಟಿರೋ ಓದು ಅಂತ. ಮಕ್ಕಳಿಗೆ ಅದಲ್ಲ, ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳು ಫ್ರೆಶ್ ಅಪ್ ಆದಮೇಲೆ ಬಿಸಿ ಏನಾರು ಕೊಡಿ, ಆಯಿತಾ. ಬಿಸಿ ತಿಂದರೆ ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಸ್ಕೂಲಲ್ಲಿ ಬೆಳಗಿನ ಸಾಯಂಕಾಲಗಳ ಟಯರ್ಡ್ ಆಗಿರ್ತಾರೆ, ಆಯಿತಾ. ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಿಸಿ ತಿಂದರೆ ಆಟೋಮೆಟಿಕಾಗಿ ನಿದ್ದೆ ಬರ್ತದೆ. ಒಂದು 20 ನಿಮಿಷ ಅಥವಾ ½ an hour ಮಲ್ಕೊಳ್ಳಿ,
ಆಯ್ತಾ. ಮಕ್ಕಳು ಮಲಗಾದ್ಮೇಲೆ ಹೇಳಿದ ತಕ್ಷಣ ಓದೋಕೆ ಕೂರಿಸ್ಬೇಡಿ, ಒಂದು 10 ನಿಮಿಷ ಆಟ ಆಡಕ್ಕೆ ಬಿಡಿ ಆಯ್ತಾ. ಒಂದು 2 ರೌಂಡ್ ರನ್ನಿಂಗ್ ಮಾಡ್ಕೊಡ್ಲಿ, ಒಂದು 10 ನಿಮಿಷ ಅಥವಾ ಹಾಫ್ ಅನ್ ಅವರ್, 20 ನಿಮಿಷ ಅಂತ ತಿಳ್ಕೊಳ್ಳಿ ಆಯ್ತಾ. ಒಂದು 20 ನಿಮಿಷ ಆಟ ಆಡಕ್ಕೆ ಬಿಡಿ ಆಯ್ತಾ. ಸ್ವೆಟ್ಟಿಂಗ್ ಆಗಬೇಕು. ಸ್ವೆಟ್ಟಿಂಗ್ ಆಗಂದ್ರೆ ಸ್ವೆಟ್ ಆದರೆ ಡೋಪಮೈನ್ ರಿಲೀಸ್ ಆಗುತ್ತೆ. ಡೋಪಮೈನ್ ರಿಲೀಸ್ ಆಗಿದ್ರೆ ಮಕ್ಕಳು ಖುಷಿ ಆಗ್ತಾರೆ, ಏನೇ ಕೆಲಸ ಕೊಟ್ಟರು ತುಂಬ ಖುಷಿಯಿಂದ ಮಾಡ್ತಾರೆ ಆಯ್ತಾ. ಫಸ್ಟ್ ಆ ಕೆಲಸ ಮಾಡಿ, ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಟ್ಟು ರಿಲ್ಯಾಕ್ಸ್ ಮಾಡಿ, ಅದಾದಮೇಲೆ ಒಂದು ಬ್ರೇಕ್ ಕೊಟ್ಟು ಗೀಟ ಆಡ್ಕೊಂಡು ಬ್ರೇಕ್ ಕೊಟ್ಟು ಅದಾದಮೇಲೆ ಓದೋಕೆ ಕೂರಿಸಿ 90 ಮಿನಿಟ್ಸು 45 ಮಿನಿಟ್ಸು ಫಸ್ಟ್ 45 ಮಿನಿಟ್ಸ್ ಏನು ಮಾಡಿ ಅಂದರೆ ಪ್ಯಾಸೇಜ್ ಇದು ಮಾಡಿಸಿ ಆಯಿತಾ. ಫಸ್ಟು 45 ಮಿನಿಟ್ಸು ಪ್ಯಾಸೇಜ್ ಮಾಡಿ, 2 ಪ್ಯಾಸೇಜ್ ಮಾಡಲಿ. 2 ಪ್ಯಾಸೇಜು, ಒಂದು ಪ್ಯಾಸೇಜ್ಗೆ 5 ಮಾರ್ಕ್ಸು, 2 ಪ್ಯಾಸೇಜ್ಗೆ 10 ಮಾರ್ಕ್ಸು. ಸೊ 10 ಮಾರ್ಕ್ಸು ಇಲ್ಲಿ ಕವರ್ ಆಗುತ್ತೆ ಆಯಿತಾ. ಪ್ಯಾಸೇಜ್ ಮಾಡಲಿ, 2 ಪ್ಯಾಸೇಜ್ ಕೊಡಲಿ, ನೀಟಾಗಿ ಓದಿ ಅರ್ಥ ಮಾಡ್ಕೊಂಡು 2-3 ಸಲ ಓದಿ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಲಿ. ಆಲ್ರೆಡಿ ಹೇಳಿದ್ದೀನಿ ಮ್ಯಾಪಿಂಗ್ ಟೆಕ್ನಿಕ್ ಯೂಸ್ ಮಾಡಿ ಆಯಿತಾ. ಅದು ವಿಡಿಯೋ ನಂಬರ್ 2 ಅಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆಯಿತಾ. 2 ಪ್ಯಾಸೇಜ್ ಕೊಡಿ, 2 ಪ್ಯಾಸೇಜಿಂದ 10 ಮಾರ್ಕ್ಸು. ಪ್ಯಾಸೇಜ್ ಕೊಟ್ಟಾದ್ಮೇಲೆ ಕೂತ್ಕೊಂಡು ಎವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಮಾರ್ಕ್ಸ್ ಇದು ಮಾಡಿ. ಪ್ರತಿದಿನ ಟೆಸ್ಟ್ ಇದ್ದಂಗೆ ಇದು ಪ್ಯಾಸೇಜು ಮತ್ತು ಮೆಂಟಲ್ ಎಬಿಲಿಟಿ ಪ್ರತಿದಿನ ಟೆಸ್ಟ್ ಇದ್ದಂಗೆ. ಅದರಲ್ಲೇನು ಎಕ್ಸ್ಪ್ಲೇನ್ ಮಾಡೋದೇನಿದೆ, ಅವರು ಆನ್ಸರ್ ಮಾಡಾದ್ಮೇಲೆ ಎಕ್ಸ್ಪ್ಲೇನ್ ಮಾಡೋಗುತ್ತೆ. ನಾವೆಲ್ಲ ಕರೆಕ್ಷನ್ ಮಾಡಿ ಮಾರ್ಕ್ಸ್ ಆದಮೇಲೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಯಾವುದಾದ್ರು ಪದಗಳ ಅರ್ಥ ಗೊತ್ತಾಗಲಿಲ್ಲ ಅಂದರೆ ಸಿಮಿಲರ್ ವರ್ಡು, ಆಪೋಸಿಟ್ ವರ್ಡು, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು ಏನಾರು ಗೊತ್ತಾಗಲಿಲ್ಲ ಮಕ್ಕಳಿಗೆ ಪೇರೆಂಟ್ ಎಕ್ಸ್ಪ್ಲೇನ್ ಮಾಡೋದು. ಇದೇ ನಿಮ್ಗೆ ವರ್ಕ್ ಇರೋದು ಆಯಿತಾ. ಅದು ಬಿಟ್ಟು ಬೇರೆ ಇನ್ನೇನು ಇರೋಲ್ಲ ಆಯಿತಾ. ಪ್ಯಾಸೇಜ್ ಆ ಥರ ಮಾಡಿ, ಪ್ರತಿದಿನ 2 ಪ್ಯಾಸೇಜ್ ಕೊಡಿ, ಪ್ರತಿದಿನ 2 ಪ್ಯಾಸೇಜು 10 ಮಾರ್ಕ್ಸ್ಗೆ ಇದು ಮಾಡಿ. ನೆಕ್ಸ್ಟು ಅದಾದಮೇಲೆ ಏನಿದೆ, ಮೆಂಟಲ್ ಎಬಿಲಿಟಿ ಆಯಿತಾ. ಮೆಂಟಲ್ ಎಬಿಲಿಟಿ 20 ಕ್ವಶನ್ ಕೊಡಿ, 20 ಕ್ವಶನ್ಸ್ ಕೊಡಿ. 20 ಕ್ವಶನ್ ಅಂದರೆ 20 ಮಾರ್ಕ್ಸ್ ಆಗುತ್ತೆ ಆಯಿತಾ. 20 ಕ್ವಶನ್ ಕೊಡಿ. 20 ಕ್ವಶನ್ನು ಗೊತ್ತಿಲ್ಲ, ಒಂದು 20 ನಿಮಿಷ ತೊಗೋಬೋದು ಮಕ್ಕಳು, ಸಾಮಾನ್ಯವಾಗಿ 20 ನಿಮಿಷದ ತೊಗೋಬೋದು. ಆನ್ಸರ್ ಮಾಡ್ತಾರೆ ಆಯಿತಾ. ಆನ್ಸರ್ ಮಾಡಿದ ತಕ್ಷಣ ಏನು ಮಾಡಿ ಅಂದರೆ ಮೆಂಟಲ್ ಎಬಿಲಿಟಿ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. 20 ಕ್ವಶನ್ ಕೊಡಿ. 20 ಕ್ವಶನ್ 20 ನಿಮಿಷ ಕರೆಕ್ಟಾಗಿ 20 ನಿಮಿಷ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ. 20 ನಿಮಿಷ ನೋಡಿ ಅನಲೈಸ್ ಮಾಡ್ಕೊಂಡು ಆನ್ಸರ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಮಕ್ಕಳಿಗೆ ಆಯಿತಾ. ಆನ್ಸರ್ ಮಾಡ್ಕೊಂಡು ಬರ್ತಾರೆ. ಆನ್ಸರ್ ಮಾಡ್ಕೊಂಡು ಬಂದ ತಕ್ಷಣ ಇಟ್ಕೊಂಡು ಕರೆಕ್ಷನ್ ಮಾಡೋಕೆ ಹೋಗ್ಬೇಡಿ. ಪುನಃ ವಾಪಸ್ ಅವ್ರಿಗೆ ಬುಕ್ ಕೊಡಿ, ಕೊಟ್ಬಿಟ್ಟು ಸೆಲ್ಫ್ ಎವ್ಯಾಲ್ಯೂಯೇಷನ್ ಮಾಡ್ಕೊ ಬನ್ನಿ ಅಂತ ಹೇಳಿ. ಸೆಲ್ಫ್ ಎವ್ಯಾಲ್ಯೂಯೇಷನ್ ಅಂದರೆ ಅವರೇ ಕೂತ್ಕೊಂಡು ಯೋಚನೆ ಮಾಡಬೇಕು, ಏನಕ್ಕೆ ಇದಕ್ಕೆ ಆಪ್ಷನ್ ABCD ಅಂತ ಇರುತ್ತೆ, ABCD ಅಂತ ಇರುತ್ತೆ. ಆಪ್ಷನ್ ಡಿ ಅಥವಾ ಆಪ್ಷನ್ ಬಿ ಯಾವುದಕ್ಕೂ ಒಂದು ಟಿಕ್ ಮಾಡಿರ್ತಾರೆ, ರೌಂಡ್ ಮಾರ್ಕ್ ಮಾಡಿರ್ತಾರೆ. ಏನಕ್ಕೆ ಇದಕ್ಕೆ ಮಾರ್ಕ್ ಮಾಡಿದ್ದೀರಾ ಅಂದ್ಬಿಟ್ಟು ಸೆಲ್ಫ್ ಎವ್ಯಾಲ್ಯೂಯೇಷನ್ ಮಾಡಿ. ಒಂದು 10 ನಿಮಿಷ ಟೈಮ್ ಕೊಡಲಿ, ಸೆಲ್ಫ್ ಎವ್ಯಾಲ್ಯೂಯೇಷನ್ ಮಾಡ್ಕೊಂಡು ಬರಲಿ ಆಯಿತಾ. ಸೆಲ್ಫ್ ಎವ್ಯಾಲ್ಯೂಯೇಷನ್ ಮಾಡ್ಕೊಂಡು ಬಂದಾದ್ಮೇಲೆ ನೀವು ಕರೆಕ್ಷನ್ ಮಾಡಿ, ಕರೆಕ್ಷನ್ ಮಾಡಿಬಿಟ್ಟು ಮಾರ್ಕ್ಸ್ ಹಾಕಿ. ಯಾವುದಕ್ಕೆ ಸರಿ ಇರುತ್ತೆ ಅದಕ್ಕೆ ಕರೆಕ್ಷನ್ ಮಾಡಿಬಿಟ್ಟು ಮಾರ್ಕ್ಸ್ ಹಾಕಿ. ಮಾರ್ಕ್ಸ್ ಹಾಕಿ 20ಕ್ಕೆ ಎಷ್ಟು ಬಂತು ಅಂತ ಕರೆಕ್ಷನ್ ಮಾಡಿ. 20ಕ್ಕೆ 15 ಅಥವಾ 14 ಏನೋ ಬಂದಿರುತ್ತೆ ಅಂತ ತಿಳ್ಕೊಳ್ಳಿ. 20ಕ್ಕೆ 14 ಅಥವಾ 15, 16 ಏನೋ ಬಂದಿರುತ್ತೆ ಅಂತ ತಿಳ್ಕೊಳ್ಳಿ ಆಯಿತಾ. ಅದಾದಮೇಲೆ ಕರೆಕ್ಟ್ ಆನ್ಸರ್ಗೆ ಮಾರ್ಕ್ ಮಾಡಿ. ಮಾರ್ಕ್ಸ್ನ ಹಾಕಬೇಕಾದ್ರೆ ಕರೆಕ್ಟ್ ಆನ್ಸರ್ ಯಾವುದಿದೆ ಅದನ್ನು ಈ ರೀತಿ ಮಾರ್ಕ್ ಮಾಡಿ, ಸಪ್ರೇಟಾಗಿ ರೆಡ್ ಪೆನ್ನಲ್ಲಿ ಮಾರ್ಕ್ ಮಾಡಿಬಿಟ್ಟು ಪುನಃ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ಬಿಡಿ. ನೀವು ಒಂದು ಸ್ವಲ್ಪನೇ ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ಬಿಡಿ. ಇದು ಏನಕ್ಕೆ ಕರೆಕ್ಟ್ ಆನ್ಸರು ನೀವೇ ಯೋಚನೆ ಮಾಡಿಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿ. ಪುನಃ 10 ನಿಮಿಷ ಕೊಟ್ಟು ವಾಪಸ್ ಕಳಿಸಿ. ಈಗ 20ಕ್ಕೆ 14 ಮಾರ್ಕ್ಸ್ ತೆಗೆದಿರಲ್ವಾ, 20ಕ್ಕೆ 14 ಮಾರ್ಕ್ಸ್ ತೆಗೆದಿದ್ದಾರೆ, 6 ಮಾರ್ಕ್ಸು ಮಿಸ್ಟೇಕ್ ಆಗಿದೆ ಆಯಿತಾ. 6 ಮಾರ್ಕ್ಸ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತ ಆನ್ಸರ್ ಕೀ ನೋಡಿಕೊಂಡು ಮಾರ್ಕ್ ಮಾಡಿರ್ತೀರ ಆಯಿತಾ. 20ಕ್ಕೆ 14 ಮಾರ್ಕ್ಸ್ ತೆಗೆದಿದ್ದಾರೆ, 6 ಮಾರ್ಕ್ಸು ಮಿಸ್ಟೇಕ್ ಮಾಡಿದ್ದಾರೆ. 6 ಮಾರ್ಕ್ಸ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತ ಆನ್ಸರ್ ಕೀ ನೋಡಿಕೊಂಡು ನೀವು ಮಾರ್ಕ್ ಮಾಡಿ. ಈ ರೀತಿ ರೆಡ್ ಪೆನ್ನಲ್ಲಿ ಮಾರ್ಕ್ ಮಾಡಿಬಿಟ್ಟು ವಾಪಸ್ ಕೊಟ್ಬಿಟ್ಟು ಏನಕ್ಕೆ ಇದು ಕರೆಕ್ಟ್ ಆನ್ಸರ್ ನೀವೇ ಯೋಚನೆ ಮಾಡಿ ಅಂತ ಹೇಳ್ತಾರೆ ಆಯಿತಾ. ಒಂದು 10 ನಿಮಿಷ ಬಿಟ್ಕೊಂಡು ಬರ್ತಾರೆ, ಎಕ್ಸ್ಪ್ಲನೇಷನ್ ಕೇಳಿ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದಾರೆ ಅಂತ. ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಲಿಲ್ಲ ಅಂದರೆ ನೀವೇ ಆಗ ಎಕ್ಸ್ಪ್ಲೇನ್ ಮಾಡಿ ಆಯಿತಾ. ಈ ಥರ ಮಾಡಿದ್ರೆ ಮಕ್ಕಳದು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ತಾರೆ. ಸೆಲ್ಫ್ ಎವ್ಯಾಲ್ಯೂಯೇಷನ್ ಜಾಸ್ತಿ ಆಗುತ್ತೆ, ಮಕ್ಕಳು ಮಿಸ್ಟೇಕ್ಸ್ ಕಡಿಮೆ ಆಗುತ್ತೆ, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ತಾರೆ. ಇಷ್ಟೇ ಟೆಕ್ನಿಕ್ಕು, ಪಾಸಿಂಗ್ ಟೆಕ್ನಿಕ್ಕು ಅಥವಾ ಸಕ್ಸಸ್ ಫಾರ್ಮುಲಾ ಅಂದರೆ ಇಷ್ಟೇ ಆಯಿತಾ. ಬೆಳಿಗ್ಗೆ 1.5 ಗಂಟೆ, ಸಾಯಂಕಾಲ 1.5 ಗಂಟೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋದು ಆಯಿತಾ. ಮ್ಯಾಥ್ಸು ಚಾಪ್ಟರ್ ವೈಸ್ ಟೆಸ್ಟ್ ಕೊಡ್ತೀರಾ, ನೆನಪಿರಲಿ ಆಯಿತಾ. ಅಳಿಸ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಲಾ, ಇಲ್ಲ ಹಂಗೆ ಎಕ್ಸ್ಪ್ಲೇನ್ ಮಾಡೋಣ, ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ. ಮ್ಯಾಥ್ಸು ಚಾಪ್ಟರ್ ಮುಗಿದ ತಕ್ಷಣ ಚಾಪ್ಟರ್ ವೈಸ್ ಟೆಸ್ಟ್ ಕೊಡಿ ಮ್ಯಾಥ್ಸು ಆಯಿತಾ. ಚಾಪ್ಟರ್ ಮುಗಿದ ತಕ್ಷಣ ಚಾಪ್ಟರ್ ವೈಸ್ ಟೆಸ್ಟ್ ಕೊಡಿ, ರಿವಿಷನ್ ಮಾಡ್ಕೊಳ್ಳೋಕೆ ಟೈಮ್ ಕೊಡಿ, ಡೌಟ್ ಇದ್ದರೆ ಕ್ಲಿಯರ್ ಮಾಡಿ. ಚಾಪ್ಟರ್ ಮುಗಿದ ತಕ್ಷಣ ಚಾಪ್ಟರ್ ವೈಸ್ ಟೆಸ್ಟ್ ಕೊಡಿ ಆಯಿತಾ. ಅದು 4 ದಿನ ಆಗ್ಬೋದು, 5 ದಿನ ಆಗ್ಬೋದು, ಅಥವಾ 3 ದಿನ ಆಗ್ಬೋದು. ಇದು ಫಾರ್ ಎವ್ರಿ 3 ಡೇಸ್ ಅಥವಾ 4 ಡೇಸ್ ಇದಕ್ಕೆ ಟೆಸ್ಟ್ ಇರುತ್ತೆ. ಇದು ಮೆಂಟಲ್ ಎಬಿಲಿಟಿ ಮತ್ತೆ ಪ್ಯಾಸೇಜ್ ಬಂದರೆ, ಮೆಂಟಲ್ ಎಬಿಲಿಟಿ ಪ್ಯಾಸೇಜ್ ಬಂದರೆ ಪ್ರತಿದಿನ ಟೆಸ್ಟ್ ಇರುತ್ತೆ. ಪ್ರತಿದಿನ 2 ಪ್ಯಾಸೇಜ್ ಟೆಸ್ಟ್ ಕೊಡ್ತಾ ಇದ್ದೀರಾ 10 ಮಾರ್ಕ್ಸ್ಗೆ. ಅದಾದಮೇಲೆ 20 ಕ್ವಶನ್ನು ಮೆಂಟಲ್ ಎಬಿಲಿಟಿ ಟೆಸ್ಟ್ ಕೊಡ್ತೀರಾ, ಕರೆಕ್ಷನ್ ಮಾಡ್ತೀರಾ. ಈ ರೀತಿ
ಸಿಲೆಬಸ್ ಕಂಪ್ಲೀಟ್ ಮಾಡೋವರೆಗೂ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಅದಾದ್ಮೇಲೆ ಮಾಡಲ್ ಕ್ವಶನ್ ಪೇಪರ್ ಬರುತ್ತೆ. ಆಲ್ರೆಡಿ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗಿರುತ್ತಲ್ಲ, ಮ್ಯಾಥ್ಸ್ ಕಂಪ್ಲೀಟ್ ಆಗಿರುತ್ತೆ, ಇಲ್ಲಿ ಮ್ಯಾಥ್ಸ್ ಕಂಪ್ಲೀಟ್ ಆಗಿರುತ್ತೆ, ಮೆಂಟಲ್ ಎಬಿಲಿಟಿ ಮತ್ತೆ ಪ್ಯಾಸೇಜ್ ಕಂಪ್ಲೀಟ್ ಆಗಿರುತ್ತೆ. ಟೋಟಲ್ ಆಗಿ ಸಿಲೆಬಸ್ಸೇ ಕಂಪ್ಲೀಟ್ ಆಗಿರುತ್ತೆ. ಆಗೇನು ಮಾಡಿ ಮಾಡಲ್ ಪೇಪರ್ ಕೊಡ್ತೀನಿ, ಮಾಡಲ್ ಪೇಪರ್ 80 ಮಾರ್ಕ್ಸ್ಗೆ ಕರೆಕ್ಷನ್ ಮಾಡಿ. ಕರೆಕ್ಷನ್ ಮಾಡೋದು ಸೇಮ್ ಪ್ರೊಸೀಜರ್ ಆಯಿತಾ. ಅವ್ರನ್ನೇ ಸೆಲ್ಫ್ ಎವ್ಯಾಲ್ಯೂಯೇಷನ್ ಮಾಡಬೇಕು. ಸೆಲ್ಫ್ ಎವ್ಯಾಲ್ಯೂಯೇಷನ್ ಮಾಡಿಬಿಟ್ಟು ಮಾರ್ಕ್ಸ್ ಹಾಕಿ ಗೊತ್ತಾಗದಿರೋದು ವಿಡಿಯೋದಲ್ಲಿ ಆಲ್ರೆಡಿ ಮಾಡಿದ್ದೀನಿ ಪ್ರತಿಯೊಂದು ಮ್ಯಾಥ್ಸ್ ಎಲ್ಲ. ಸೊ ಅದ್ರಲ್ಲಿ ಸಾಲ್ವ್ ಮಾಡ್ಕೊಬರ್ಬೋದು ಆಯಿತಾ. ಅದ್ರ ಜೊತೆ ಇನ್ನೊಂದು ಹೇಳ್ತೀನಿ ಇಂಪಾರ್ಟೆಂಟ್ ವಿಷಯ ಅಂದರೆ ಇದು ಯಾವುದು, ಸಿಮಿಲರ್ ವರ್ಡು, ಆಪೋಸಿಟ್ ವರ್ಡು. ಕನ್ನಡದಲ್ಲಿ ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು. ಇದು ಸಾಮಾನ್ಯವಾಗಿ 1ರಿಂದ ಪ್ರತಿ ಪ್ಯಾಸೇಜಲ್ಲಿ ಒಂದೊಂದು ಕ್ವಶನ್ ಕೇಳ್ತೇನೆ. 4 ಪ್ಯಾಸೇಜ್ ಅಂದರೆ ಮಿನಿಮಮ್ 4 ಮಾರ್ಕ್ಸ್ ಕೇಳ್ತೇನೆ ಆಯಿತಾ. ಅದನ್ನ ಏನು ಮಾಡಿ ಅಂದರೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಕಳಿಸಿದ್ದೀನಿ, ಅದು PDF ಎಲ್ಲ ಕಳಿಸಿದ್ವಿ. ಪ್ರತಿದಿನ ಪ್ರಾಕ್ಟೀಸ್ ಮಾಡಲಿ ಆಯಿತಾ, ಪ್ರತಿದಿನ ಪ್ರಾಕ್ಟೀಸ್ ಮಾಡಲಿ. ಅದಕ್ಕೆ ಮುಂಚೆನೇ ಟೇಬಲ್ ಪ್ರಾಕ್ಟೀಸ್ ಮಾಡಿರಬೇಕು, ಎಲ್ಲ ಗೊತ್ತಿರುತ್ತೆ. ನವೋದಯ ಪಾಸ್ ಆಗಬೇಕು ಅಂದ್ರೆ ಫಸ್ಟ್ ಟೇಬಲ್ ಗೊತ್ತಿರಬೇಕು, 20ವರೆಗೂ ಟೇಬಲ್ ಕಲ್ತಿರಬೇಕು. ಅದಾದಮೇಲೆ ಸ್ಕ್ವೇರ್ ನಂಬರು, ಕ್ಯೂಬ್ ನಂಬರ್ ಕಲ್ತಿರಬೇಕು. ಅದಾದಮೇಲೆ ಪ್ರೈಮ್ ನಂಬರ್ ಗೊತ್ತಿರಬೇಕು. ಅದಾದಮೇಲೆ ಚಾಪ್ಟರ್ ವೈಸು ಫಾರ್ಮುಲಾ ಗೊತ್ತಿರಬೇಕು, ಮತ್ತು ಡಿವಿಸಿಬಿಲಿಟಿ ರೂಲ್ಸ್ ಆಯಿತಾ. 5 ಸೂತ್ರನೋ 6 ಸೂತ್ರನೋ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಫಸ್ಟ್ ಟೇಬಲ್ಸು, ಸೆಕೆಂಡ್ ಒನ್ ಸ್ಕ್ವೇರ್ ನಂಬರು, ಕ್ಯೂಬ್ ನಂಬರು, 3ನೇದು ಪ್ರೈಮ್ ನಂಬರು, 4ನೇದು ಡಿವಿಸಿಬಿಲಿಟಿ ರೂಲು, 5ನೇದು ಚಾಪ್ಟರ್ ವೈಸ್ ಫಾರ್ಮುಲಾ ಆಯಿತಾ. ಇದೆಲ್ಲ ಸಾಯಂಕಾಲ ಪ್ರಾಕ್ಟೀಸ್ ಮಾಡಲಿ ಆಯಿತಾ. ಬೆಳಿಗ್ಗೆ ಸಾಯಂಕಾಲ ಟ್ಯೂಷನ್ ಬರ್ತಾರಲ್ಲ ಆಗ ಪ್ರಾಕ್ಟೀಸ್ ಮಾಡಲಿ. ಈ ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ಸಿಮಿಲರ್ ವರ್ಡು ಮತ್ತು ಆಪೋಸಿಟ್ ವರ್ಡ್, ಇದು ಮಾರ್ನಿಂಗ್ ಪ್ರಾಕ್ಟೀಸ್ ಮಾಡಲಿ. ಮಾರ್ನಿಂಗ್ ಏನಕ್ಕೆ ಇದನ್ನು ಪ್ರಾಕ್ಟೀಸ್ ಮಾಡಿ ಅಂದರೆ ಇದೆಲ್ಲ ಮ್ಯಾಥ್ಸ್ ಲೆಕ್ಕಗಳು, ಮಕ್ಕಳಿಗೆ ಒಂದು ಸ್ವಲ್ಪ ಬೋರ್ ಆಗಿರುತ್ತೆ. ಆಗ ಒಂದು ಸ್ವಲ್ಪ ಥಿಯರಿ ಪ್ರಾಕ್ಟೀಸ್ ಮಾಡ್ತಾರೆ. ಏನಿದು ಸಿಮಿಲರ್ ವರ್ಡು, ಅಪೋಸಿಟ್ ವರ್ಡು, ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದಗಳು ಒಂಥರ ಇದ್ದಂಗೆ ಇದು ಆಯಿತಾ. ಇಲ್ಲೆಲ್ಲ ಮ್ಯಾಥ್ಸ್ ಪ್ರಾಕ್ಟೀಸ್ ಆದರೆ ಅದ್ರ ಜೊತೆ ಇದನ್ನು ಪ್ರಾಕ್ಟೀಸ್ ಮಾಡೋರು ಏನೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಇಲ್ಲಾಗಲಿ. ಇಲ್ಲೆಲ್ಲ ಪ್ಯಾಸೇಜ್ ಪ್ರಾಕ್ಟೀಸ್ ಮಾಡ್ತಾರೆ, ಪ್ಯಾಸೇಜ್ ಮತ್ತು ಮೆಂಟಲ್ ಎಬಿಲಿಟಿ ಪ್ರಾಕ್ಟೀಸ್ ಮಾಡ್ತಾರೆ ಆಯಿತಾ. ಇಲ್ಲೇನು ಮಾಡಲಿ, ಟೇಬಲ್ ಪ್ರಾಕ್ಟೀಸ್ ಮಾಡಲಿ, ಸ್ಕ್ವೇರ್ ನಂಬರು, ಕ್ಯೂಬ್ ನಂಬರು, ಪ್ರೈಮ್ ನಂಬರು, ಡಿವಿಸಿಬಿಲಿಟಿ ರೂಲು ಮತ್ತು ಏನು ಚಾಪ್ಟರ್ ವೈಸ್ ಫಾರ್ಮುಲಾ ಇಲ್ಲಿ ಪ್ರಾಕ್ಟೀಸ್ ಮಾಡಲಿ. ಇದೆಲ್ಲ ಜನಗಣಮನ ಒಂದೇ ಮಾತರಂ. ಆಲ್ರೆಡಿ ಹೇಳಿದ್ನಲ್ಲ, ಯಾವುದೇ ಒಂದು ಪ್ರೋಗ್ರಾಮ್ ಶುರು ಮಾಡೋಕೆ ಮೊದಲೇ ಏನದು ಒಂದೇ ಮಾತರಮಿಂದ ಶುರು ಮಾಡ್ತಾರೆ, ಜನಗಣಮನದಿಂದ ಎಂಡ್ ಮಾಡ್ತಾರೆ. ಅದೇ ರೀತಿ ಇಲ್ಲಿ ನೀವು ಟ್ಯೂಷನ್ ಶುರು ಮಾಡೋಕೆ ಮೊದಲೇ ಎಲ್ಲ ಗ್ರೂಪಲ್ಲಿ ಏನೋ 4-5 ಮಕ್ಳು ಏನಾರ ಇದ್ರೆ 4-5 ಮಕ್ಕಳು ಜನಗಣಮನ ಹೇಳ್ತಾರಲ್ಲ, ಸಾರಿ ಒಂದೇ ಮಾತರಂ ಹೇಳ್ತಾರೆ, ಆ ಥರ ಇದು ಮಾಡಿ. ಏನದು ಸಿಮಿಲರ್ ವರ್ಡು, ಆಪೋಸಿಟ್ ವರ್ಡು ಒಂದು ರೌಂಡ್ ಓದಿಸಿ, ಒಂದು ರೌಂಡು ಅಥವಾ ಒಂದು ಪೇಜು ಓದಿಸಿ. ಅದಾದ್ಮೇಲೆ ಟ್ಯೂಷನ್ ಮುಗ್ದಾದ್ಮೇಲೆ ಲಾಸ್ಟಲ್ಲಿ ಇದು ಮಾಡಿ, ಯಾವ್ದಾದ್ರು ಟೇಬಲ್ಲು, ಸ್ಕ್ವೇರ್ ನಂಬರು, ಕ್ಯೂಬ್ ನಂಬರು, ಪ್ರೈಮ್ ನಂಬರು, ಡಿವಿಸಿಬಿಲಿಟಿ ರೂಲ್ಸು, ಚಾಪ್ಟರ್ ವೈಸ್ ಫಾರ್ಮುಲಾ ಇದರ ಪ್ರಾಕ್ಟೀಸ್ ಮಾಡಿ ಆಯಿತಾ. ಒಂದೇ ಮಾತರಂ ಥರ ಇದು ಏನದು ಸಿಮಿಲರ್ ವರ್ಡು ಮತ್ತು ಆಪೋಸಿಟ್ ವರ್ಡು, ಜನಗಣಮನ ಥರ ಟೇಬಲ್ಲು, ಸ್ಕ್ವೇರ್ ನಂಬರ್, ಕ್ಯೂಬ್ ನಂಬರ್, ಈ ರೀತಿ ಪ್ರಾಕ್ಟೀಸ್ ಮಾಡಿ ನೋಡೇ ಬರೋಣ. ಚಾಲೆಂಜ್ ಮಾಡ್ತಾರೆ, ಅದೇನಕ್ಕೆ ನವೋದಯ ಪಾಸ್ ಆಗಲ್ಲ ಮಕ್ಕಳು ಅಂದ್ಬಿಟ್ಟು. ಈ ಪ್ರೊಸೀಜರ್ ಈ ಟೈಮ್ ಟೇಬಲ್ಗೆ ಸ್ಟಿಕ್ ಆಗಲಿ ಮಕ್ಕಳು. ಪುನಃ ನಮ್ಮ ಮಂಡ್ಯದಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಮದುವೆ, ಮುಂಜಿ, ಗೃಹ ಪ್ರವೇಶ, ತಿಥಿ, ಜಾತ್ರೆ ಪಾತ್ರೆ ಅಂದರೆ 3 ದಿನ ರಜೆ ಹಾಕ್ಬಿಡ್ತಾರೆ. ದಯವಿಟ್ಟು 1 ವರ್ಷ ಯಾವುದೇ ರಜೆ ಹಾಕ್ಬೇಡಿ ಮಕ್ಕಳಿಗೆ ಆಯಿತಾ. ಹೆಲ್ತ್ ಇಶ್ಯೂಸ್ ಬಿಟ್ಟರೆ ಬೇರೆ ಯಾವುದಕ್ಕೂ ರಜೆ ಹಾಕಕ್ಕೆ ಹೋಗ್ಬಿಡಿ. ಪ್ರತಿದಿನ ಪ್ರಾಕ್ಟೀಸ್ ಮಾಡಿ. ಸ್ಕೂಲ್ ಹೋಗಲಿ ಮಕ್ಕಳು, ತೊಂದರೆ ಇಲ್ಲ, ಸ್ಕೂಲ್ ಹೋಗಲಿ, ಅದು ಏನೂ ತೊಂದರೆ ಆಗಿಲ್ಲ. ಲಾಸ್ಟ್ 1 ಮಂತ್ ಬೇಕಾದ್ರೆ ನೋಡ್ಕೊಳ್ಳೋಣ, ಲಾಸ್ಟ್ 1 ಮಂತ್ ಬೇಕಾದ್ರೆ 1 ಮಂತ್ ಅಥವಾ 15 ಡೇಸ್ ಸಾಕಾಗುತ್ತೆ. ರಜೆ ಹಾಕ್ಸ್ಬಿಟ್ಟು ಓದಿಸಿದ್ರೆ 100% ಪಾಸ್ ಆಗ್ತಾರೆ ಆಯಿತಾ. ಈ ಟೈಮ್ ಟೇಬಲ್ಗೆ ಸ್ಟಿಕ್ ಆಗಿ ನೋಡೇ ಬರೋಣ, ಚಾಲೆಂಜ್ ಮಾಡೋಣ, ಅದೇನಕ್ಕೆ ಮಕ್ಕಳು ನವೋದಯ ಪಾಸ್ ಆಗಲ್ಲ ಅಂತ. ಈ ಸಲ ಅಂತೂ ಕಡಿಮೆ ಅಂದ್ರೆ ಪೂರ್ತಿ ರಾಜ್ಯದಲ್ಲಿ 100 ಮಕ್ಕಳು ನಮ್ಮ ಆನ್ಲೈನ್ ಕೋಚಿಂಗ್ನ ನವೋದಯ ಪಾಸ್ ಆಗಬೇಕು. ಇದು ನಮ್ಮ ಟಾರ್ಗೆಟ್ ಆಯಿತಾ. ಅಚೀವ್ ಮಾಡ್ತೀರಾ ತಾನೇ? ಮಾಡ್ತೀರಾ? ಕೆಳಗಡೆ ಕಮೆಂಟಲ್ಲಿ ಇದು ಮಾಡಿ, ಮಾಡ್ತಿರೋ ಇಲ್ಲೋ ಅಂದ್ಬಿಟ್ಟು ಕಮೆಂಟಲ್ಲಿ ಎಲ್ಲ ಮಕ್ಕಳು ನನಗೆ ಕಮೆಂಟ್ ಮಾಡಬೇಕು. ನಿಮ್ಮ ಹೆಸರು ಹಾಕಿ ಮತ್ತು ನಿಮ್ಮ ಊರು, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆ ಹಾಕ್ಬಿಟ್ಟು ಕೆಳಗಡೆ ಪ್ರತಿಯೊಂದು ಮಕ್ಕಳು, ಈ ವಿಡಿಯೋ ನೋಡಿರೋ ಪ್ರತಿಯೊಂದು ಮಕ್ಕಳು ಕಮೆಂಟ್ ಮಾಡಬೇಕು ಆಯಿತಾ. ಅಟ್ಲೀಸ್ಟ್ ನನಗೂ ಒಂದು ಸ್ವಲ್ಪ ಗೊತ್ತಾಗಲಿ, ಯಾವ್ಯಾವ ಊರಿಂದ, ಯಾವ್ಯಾವ ಜಿಲ್ಲೆಯಿಂದ, ಯಾವ್ಯಾವ ತಾಲೂಕಿಂದ ಮಕ್ಕಳು ಪಾಠ ಕೇಳ್ತಾ ಇದ್ದಾರೆ. ಸೊ ನನಗೂ ಫೋನ್ ಮಾಡಿದಾಗ ಡೈರೆಕ್ಟ್ ನೆಕ್ಸ್ಟ್ ಸಲ ಪೇರೆಂಟ್ಸ್ಗೆಲ್ಲಿ ಫೋನ್ ಮಾಡಿಸ್ಬೇಡಿ, ನೀವೇ ಫೋನ್ ಮಾಡಿ ಆಯಿತಾ. ಫೋನ್ ಮಾಡಿ ನಾನು ಇದು ಮಾಡ್ತೀನಿ, ಆನ್ಸರ್ ಮಾಡ್ತೀನಿ ಆಯಿತಾ. ಪ್ರತಿಯೊಂದು ಮಕ್ಕಳು ವಿಡಿಯೋ ನೋಡ್ತಾ ಇರೋ ಪ್ರತಿಯೊಂದು ಮಕ್ಕಳು ಕೆಳಗಡೆ ಕಮೆಂಟ್ ಮಾಡಬೇಕು. ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ತಾಲೂಕು, ನಿಮ್ಮ ಡಿಸ್ಟಿಕ್ಕು ಕೆಳಗಡೆ ಕಮೆಂಟ್ ಮಾಡಿ. ಒಂದಲ್ಲ ಒಂದಿನ ನಾವು ಮೀಟ್ ಮಾಡೋಣ. ಬೆಸ್ಟ್ ಆಫ್ ಲಕ್. ಮತ್ತೊಮ್ಮೆ ಇನ್ನೊಂದು ಮುಖ್ಯವಾದ ವಿಚಾರ ಹೇಳ್ತಾ ಇದ್ದೀನಿ. ನವೋದಯ ಸಿಲೆಬಸ್ಸಲ್ಲಿ 3 ಮೇಜರ್ ಟಾಪಿಕ್ಸ್ ಇದೆ. ಒಂದು ಮೆಂಟಲ್ ಎಬಿಲಿಟಿ, 2ನೇದು ಪ್ಯಾಸೇಜು, 3ನೇದು ಮ್ಯಾಥ್ಸು ಆಯಿತಾ. ಈ 3ಕ್ಕೂ ನಾನು ಬುಕ್ಗಳನ್ನ ಸಪ್ರೇಟ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಅದಕ್ಕೊಂದು ಬಲವಾದ ಕಾರಣ ಇದೆ ಆಯಿತಾ. ಮ್ಯಾಥ್ಸ್ಗೆ ಸಪ್ರೇಟ್ ಮಾಡಿದ್ದೀನಿ, ವರ್ಕ್ ಬುಕ್ಸ್ ಎಲ್ಲ ಸಪ್ರೇಟ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಮಕ್ಕಳು ಬೆಳಿಗ್ಗೆ ಹೊತ್ತು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ. ಬೆಳಿಗ್ಗೆ ಹೊತ್ತು ಕೂತ್ಕೊಂಡು ಮ್ಯಾಥ್ಸ್ನ ಪ್ರಾಕ್ಟೀಸ್ ಮಾಡಲಿ ಅಂದ್ಬಿಟ್ಟು ಮ್ಯಾಥ್ಸ್ ವರ್ಕ್ ಬುಕ್ನ ಸಪ್ರೇಟ್ ಮಾಡಿದ್ದೀನಿ ಆಯಿತಾ. ಈ ಥರ ಇದೆ ನೋಡಿ, ಈ ಥರ ವರ್ಕ್ ಬುಕ್ಸ್ ಇದೆ, ಮ್ಯಾಥ್ಸ್ ವರ್ಕ್ ಬುಕ್ಕು, ಇದನ್ನು ಸಪ್ರೇಟ್ ಮಾಡಿದ್ದೀನಿ ಆಯಿತಾ. ಇದೆಲ್ಲ ಬೆಳಿಗ್ಗೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋಕ್ಕೆ. ಅದಾದಮೇಲೆ ಏನು ಮಾಡಿದ್ದೀನಿ ಅಂದರೆ ಸಾಯಂಕಾಲ ಆಲ್ರೆಡಿ ಹೇಳಿದ್ದೀನಿ, ಸಾಯಂಕಾಲ ಏನು ಮಾಡಿದ್ದೀನಿ, ಮೆಂಟಲ್ ಎಬಿಲಿಟಿ ಮತ್ತು ಪ್ಯಾಸೇಜ್ ಪ್ರಾಕ್ಟೀಸ್ ಮಾಡಲಿ ಅಂದ್ಬಿಟ್ಟು ನೋಡಿ,
ಆಯಿತಾ. ಮೆಂಟಲ್ ಎಬಿಲಿಟಿ ಮತ್ತು ಪ್ಯಾಸೇಜ್ ಪ್ರಾಕ್ಟೀಸ್ ಮಾಡಿ ಅಂದ್ಬಿಟ್ಟು ಬುಕ್ಗಳನ್ನ ಸಪ್ರೇಟ್ ಮಾಡಿದ್ದೀನಿ. ಎಲ್ಲನೂ ಕಂಬೈನ್ ಮಾಡಿಲ್ಲ. ಕಂಬೈನ್ ಮಾಡಿದ್ರೆ ಎಷ್ಟು ದಪ್ಪ ಬರುತ್ತೆ ಭಗವದ್ಗೀತೆ ಆಯಿತಾ, ಅಥವಾ ರಾಮಾಯಣ ಮಹಾಭಾರತದ ಇಷ್ಟು ದಪ್ಪ ಬರುತ್ತೆ. ಬುಕ್ ಇಟ್ಕೊಳ್ಳೋಕ್ಕೆ ಒಂಥರ ಇದಾಗುತ್ತೆ. ಅದಕ್ಕೋಸ್ಕರ ಎಲ್ಲ ಬುಕ್ಗಳನ್ನ ಸಪ್ರೇಟ್ ಮಾಡಿದ್ದೀನಿ. ಮ್ಯಾಥ್ಸ್ ವರ್ಕ್ ಬುಕ್ ಎಲ್ಲ ಸಪ್ರೇಟ್ ಮಾಡಿದ್ದೀನಿ. ಅದನ್ನು ಬೆಳಿಗ್ಗೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಲಿ ಆಯಿತಾ. ಮೆಂಟಲ್ ಎಬಿಲಿಟಿ ಮತ್ತು ಪ್ಯಾಸೇಜ್ ಆಯಿತಾ, ಇದು ಸಾಯಂಕಾಲ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಲಿ. ಈ ಬುಕ್ಗಳನ್ನ ಸಪ್ರೇಟ್ ಮಾಡಿದೆ. ಈ ಬುಕ್ ಇಟ್ಕೊಂಡ್ರೆ ಖುಷಿ ಆಗಬೇಕು ಮಕ್ಳಿಗೆ. ಏನು ಇಷ್ಟೊಂದು ಕಡಿಮೆ ಇದೆಯಲ್ಲ ಸಿಲೆಬಸ್ಸು, ಇಷ್ಟೊಂದು ಚಿಕ್ಕ ಇದೆಯಲ್ಲ ಅಂದ್ಬಿಟ್ಟು. ಇಷ್ಟು ದಪ್ಪ ಕೊಟ್ಟರೆ ಆ ಚಿಕ್ಕ ಮಕ್ಳಿಗೆ 10 ವರ್ಷದ ಮಕ್ಕಳು 10 ಅಥವಾ 11 ವರ್ಷದ ಮಕ್ಕಳು ಇಷ್ಟು ದಪ್ಪ ಬುಕ್ ಕೊಟ್ಟರೆ ನೋಡ್ತಾನೆ ಇದಾಗೋಗುತ್ತೆ, ನನ್ನ ಕೈಲಿ ಆಗಲ್ಲ ಅಂತ ಅನಿಸುತ್ತೆ. ಅದೊಂದು ಕಾರಣಕ್ಕೋಸ್ಕರ ಎಲ್ಲ ಬುಕ್ಗಳನ್ನ ಸಪ್ರೇಟ್ ಮಾಡಿದ್ದೀನಿ ಆಯಿತಾ. ನೀವು ಮತ್ತೆ ಟೈಮ್ ಟೇಬಲ್ ಹಂಗೆ ಯಾಕೆ ಇದು ಮಾಡಿದ್ದೀನಿ. ಇದೆಲ್ಲ ನನ್ನ ಎಕ್ಸ್ಪೀರಿಯನ್ಸು, ಲಾಸ್ಟ್ 3 ವರ್ಷದ ಎಕ್ಸ್ಪೀರಿಯನ್ಸು. ಟೈಮ್ ಟೇಬಲ್ನು ಅದೇ ರೀತಿ ಇದು ಮಾಡಿದ್ದೀನಿ. ಬೆಳಿಗ್ಗೆ ಹೊತ್ತು ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡೋದು ಸಪ್ರೇಟ್ ವರ್ಕ್ ಬುಕ್ ಇದೆ. ಸಾಯಂಕಾಲ ಮೆಂಟಲ್ ಎಬಿಲಿಟಿ ಮತ್ತು ಪ್ಯಾಸೇಜ್ ಮಾಡೋದು ಸಪ್ರೇಟ್ ವರ್ಕ್ ಬುಕ್ ಇದೆ ಆಯಿತಾ. ಇನ್ನೊಂದು 15 ದಿನದಲ್ಲಿ ಈ ಬುಕ್ಗಳೆಲ್ಲ ರೆಡಿ ಆಗುತ್ತೆ. ಎಲ್ಲ ಒರಿಜಿನಲ್ ಕಾಪೀಸು ಪ್ರಿಂಟ್ ಆಗ್ತದೆ. ಇನ್ನು 15 ದಿನದಲ್ಲಿ ರೆಡಿ ಆಗುತ್ತೆ. ಯಾರು ಬೇಕಾಗುತ್ತೆ ಅವರು ಕಮೆಂಟ್ ಮಾಡಿ ಕೆಳಗಡೆ. ನಾನು ಕಂಪ್ಲೀಟ್ ಸೆಟ್ನೇ ಸೆಂಡ್ ಮಾಡ್ತೀನಿ. ಆಲ್ಮೋಸ್ಟ್ 7 ಬುಕ್ ಬರುತ್ತೆ ಆಯಿತಾ. 7 ಬುಕ್ ಬರುತ್ತೆ, 2 ವರ್ಕ್ ಬುಕ್ಕು ಆಯಿತಾ. ಅದಾದಮೇಲೆ 3 ವರ್ಕ್ ಬುಕ್ ಬರುತ್ತೆ. 3 ವರ್ಕ್ ಬುಕ್ ಬರುತ್ತೆ, 2 ಮಾಡೆಲ್ ಪೇಪರ್ ಬುಕ್ ಬರುತ್ತೆ. ಅದಾದಮೇಲೆ ಒಂದು ಪ್ಯಾಸೇಜ್ ಬುಕ್ ಬರುತ್ತೆ, ಇನ್ನೊಂದು ಮೆಂಟಲ್ ಎಬಿಲಿಟಿ ಬುಕ್ ಬರುತ್ತೆ. ಟೋಟಲಾಗಿ 7 ಬುಕ್ಕು ರೆಡಿ ಆಗ್ತಾ ಇದೆ. ಒಂದು 15 ಡೇಸ್ ಆಗ್ಬೋದು. ಸೊ ಎಲ್ಲರಿಗೂ ಕಮೆಂಟ್ ಮಾಡಿ ಬೇಕಾದ್ರೆ ಯಾರಾಗಬೇಕು ಬೇಕು ಅಂತ ವಾಟ್ಸಪ್ ನಂಬರ್ ಎಲ್ಲ ಇದೆ, ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಅಡ್ವಾನ್ಸಾಗಿ ಬುಕ್ ಮಾಡಿ. ಎಲ್ಲ ಲಿಮಿಟೆಡ್ ಕಾಪೀಸ್ ಇದು ಮಾಡ್ತಾರೆ. ನನಗೆ ಕೋಚಿಂಗ್ ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೋದೆ. ಅದು ಮೇಲೆ ಒಂದು 50 ಕಾಪೀಸ್ ಏನೋ ಪ್ರಿಂಟ್ ಮಾಡಿಸ್ತಾ ಇದ್ದೀನಿ. ಸೊ ಕಾಸ್ಟ್ ಎಲ್ಲ ಜಾಸ್ತಿ ಇರುತ್ತೆ. ಎಲ್ಲ 50-100 ಕಾಪಿ ಅಷ್ಟೇ ನಾನು ಪ್ರಿಂಟ್ ಮಾಡಿಸ್ತಾ ಇರೋದು. 100 ಕಾಪಿ, ಕೆಲವೊಂದು 50 ಕಾಪಿ ಮಾಡಿಸ್ತಾ ಇದ್ದೀನಿ ಆಯಿತಾ. ಹೋಗ್ಲಿ ಅಂದರೆ ಎಲ್ಲ ತಲೆ ಮೇಲೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಅದಕ್ಕೋಸ್ಕರ ಲಿಮಿಟೆಡ್ ಕಾಪಿ ಒಂದು ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಎಲ್ಲ ಕಾಪಿಗಳು ಕಡಿಮೆ ಆದಷ್ಟು ರೇಟ್ ಜಾಸ್ತಿ ಹೋಗುತ್ತೆ. 1000 ಕಾಪಿ 500 ಕಾಪಿ ಆದರೆ ರೇಟ್ ಎಲ್ಲ ಕಡಿಮೆ ಬರುತ್ತೆ. ಆಲ್ಮೋಸ್ಟ್ ಜೆರಾಕ್ಸ್ ಹತ್ರ ಬಂದ್ಬಿಡುತ್ತೆ. ಬರೀ 100 ಕಾಪಿ ಅಂದರೆ ಡಬಲ್ ಆಗೋಗುತ್ತೆ. ಈ ಥರ ಇದೆ ಪರಿಸ್ಥಿತಿ. ಅದರಿಂದ ಯಾರ್ಯಾರು ಒರಿಜಿನಲ್ ಕಾಪೀಸ್ ಬೇಕು, ಇದೆಲ್ಲ ಜೆರಾಕ್ಸ್ ಆಯಿತಾ. ಇದೆಲ್ಲ ಜೆರಾಕ್ಸ್ ಏನು ತೋರಿಸ್ತಾ ಇದ್ದೀನಿ ಇವೆಲ್ಲ ಜೆರಾಕ್ಸು ಆಯಿತಾ. ಒರಿಜಿನಲ್ ಅಂದರೆ ಈ ಕ್ವಾಲಿಟಿ ಬರುತ್ತೆ. ನಿಮಗೆ ಒರಿಜಿನಲ್ ಅಂದರೆ ಈ ಕ್ವಾಲಿಟಿ ಬರುತ್ತೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಒರಿಜಿನಲ್ಲು ಅವರೆಲ್ಲ ಕಮೆಂಟ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಾನು ನಿಮಗೆ ಪೋಸ್ಟಲ್ಲೋ ಅಥವಾ ಕೊರಿಯರ್ ಮಾಡ್ತೀನಿ ಆಯಿತಾ. ನೆಕ್ಸ್ಟ್ ಇನ್ನೊಂದೇನೋ ಹೇಳಬೇಕು ಅಂದ್ಕೊಂಡಲ್ಲ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂದ್ಕೊಂಡೆ, ಇದೆಲ್ಲ ಬುಕ್ಕು PDF ಆಲ್ರೆಡಿ ಸೆಂಡ್ ಮಾಡಿದ್ದು ನಿಮಗೆಲ್ಲ. ಬೇಕು ಅಂದರೆ ಅಲ್ಲೇ ಜೆರಾಕ್ಸ್ ತೊಗೋಬೋದು. ಕಂಪಲ್ಸರಿ ಯಾರು ಪರ್ಚೇಸ್ ಮಾಡಬೇಕು ಅಂತ ಯಾವುದೂ ರೂಲ್ಸ್ ಇಲ್ಲ. ಸೊ ಸುಮಾರು ಜನ ಇರ್ತಾರೆ ಯಾವ್ಯಾವುದೋ ರೂರಲ್ ಏರಿಯಾದಲ್ಲಿ ಗೊತ್ತಿಲ್ಲ ಮಕ್ಕಳಿಗೆ. ಅದು ಎಲ್ಲ ಕೊರಿಯರ್ ಮಾಡೋಕ್ಕೆ 1-1.5 ಗಂಟೆ ಟೈಮ್ ತೊಗೊಳುತ್ತೆ. 3 ದಿನ. ನನಗೆ ಅಕಸ್ಮಾತ್ ನಾನು 1-2 ದಿನ ಡಿಲೇ ಮಾಡಿ ಪೋಸ್ಟಲ್ ಸರ್ವಿಸ್ ಏನಾರ 3 ದಿನ ಡಿಲೇ ಆದರೆ 1 ವಾರ ಬೇಕಾಗುತ್ತೆ. 1 ವಾರದಲ್ಲಿ ಎಷ್ಟೊಂದು ಕವರ್ ಆಗುತ್ತೆ ಮಕ್ಕಳು. ಸೊ ಆ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಎಲ್ಲ PDF ಪ್ರತಿಯೊಂದು ವೀಡಿಯೋ ಕೆಳಗಡೆ ಅಟ್ಯಾಚ್ ಮಾಡಿದರೆ ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಮಾಡಿದ್ರೆ ಎಲ್ಲ PDF ನೋಟ್ಸು ಸೆಂಡ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ. 1 ವಾರ ಅಂದರೆ ಪ್ರೀಸಿಯಸ್ ಟೈಮ್. ಅದು 2 ಚಾಪ್ಟರ್ ಕಂಪ್ಲೀಟ್ ಮಾಡ್ಬೋದು ನೀವು ಆಯಿತಾ. 1 ಅವರಲ್ಲಿ ನೋಡಿ 60 ಮಾರ್ಕ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ 1 ವಾರ ಅಂದರೆ ಎಷ್ಟು ಟೈಮ್ ಇರುತ್ತೆ. ಅದಕ್ಕೋಸ್ಕರ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವ್ರು ಮಾತ್ರ, ಅವಶ್ಯಕತೆ ಯಾರಿಗಿದೆ ಒರಿಜಿನಲ್ ಕಾಪಿ ಅವ್ರು ಮಾತ್ರ ಮೆಸೇಜ್ ಮಾಡಿ ಸೆಂಡ್ ಮಾಡ್ತೀನಿ. ಯಾರಿಗೆ ಅವಶ್ಯಕತೆ ಇಲ್ಲ ಆಲ್ರೆಡಿ PDF ಸೆಂಡ್ ಮಾಡ್ತೀನಿ. ಜೆರಾಕ್ಸ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ.